ಅಂತಂದ್ರೆ ಏನು? ಡಿಗ್ರಿ ಇಸ್ ನಥಿಂಗ್ ಬಟ್ ದ ಪವರ್. ಓಕೆ, ದ ಪವರ್, highest power of the highest order derivative. Okay, in the differential equation, solution of the differential equation. ನೋಡಿ, ಈ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಬಹುದು ನಾನು? I can make this separate. X into dy equals to y into dx. ಹೌದಾ? ಸೊ ಹಾಗಾದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್, ಇಲ್ಲಿ dy by y equals to dx by x ಆಗುತ್ತೆ. The curve passing through the point, ಯಾವ ಪಾಯಿಂಟ್ ಇಂದ ಪಾಸ್ ಆಗ್ತಿದೆ ಸ್ಟೂಡೆಂಟ್ಸ್? 1,2 ಇಂದ ಪಾಸ್ ಆಗ್ತಿದೆ. ಹಾಗಾದ್ರೆ ಇಲ್ಲಿ x, y ವ್ಯಾಲ್ಯೂ ಏನಾಯ್ತು? 1,2 ಆಯ್ತು. ಹಲೋ ಸ್ಟೂಡೆಂಟ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಸಮ್ಮರಿ ಲೆಕ್ಚರ್ ಮಾಡ್ತಾ ಇದೀವಿ. ಯಾವ ಟಾಪಿಕ್ ಮೇಲೆ? ಡಿಫರೆನ್ಷಿಯಲ್ ಈಕ್ವೇಷನ್ಸ್. ನೋಡಿ, differential equations, one of the very important topic in your board exams as well as in your Kcet exams. Board exams ಗೆ ಒಂದು 5 marks question ಬಂದೇ ಬರುತ್ತೆ ಇದ್ರ ಮೇಲೆ. ಅಪಾರ್ಟ್ ಫ್ರಮ್ ದಟ್ ಆರ್ಡರ್ ಡಿಗ್ರಿ ಮೇಲೆ ಒಂದು ಕ್ವಶನ್ ಬರುತ್ತೆ ಅಂಡ್ 2 marks questions ಕೂಡ ಬರುತ್ತೆ, 2 as well as 3 marks question. ಓಕೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಸ್ಟೂಡೆಂಟ್ಸ್. ಇದರಲ್ಲಿ ತುಂಬಾನೇ ಕಡಿಮೆ ಟಾಪಿಕ್ಸ್ ಗಳು ಅಂಡ್ ಒಂದು ಟಾಪಿಕ್ ಈ ಸಲ ಡಿಲೀಟ್ ಆಗೇ ಬಿಟ್ಟಿದೆ. ಯಾವುದು? ಫಾರ್ಮೇಶನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಡಿಲೀಟ್ ಆಗಿದೆ. ರೈಟ್, ಸೊ ಈಗ ನಿಮಗೆ ಉಳ್ಕೊಂಡಿರೋದು ಜಸ್ಟ್ 4 ಟಾಪಿಕ್ಸ್. The first one is order and degree. The second one is students, it is the variable separable method, and then the homogeneous method, and lastly the linear differential equations. Howdala? Right, so only these topics you have got, and we shall start solving problems on that. And before that we will be discussing some key points on this. ಹಾಗಾದ್ರೆ KCET ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಇದರಲ್ಲಿ? ಜಸ್ಟ್ 3 marks ಸ್ಟೂಡೆಂಟ್ಸ್. ಬರೀ 3 marks ಬರೋದು. ಬಟ್ 60 ಕ್ವಶನ್ಸ್ ಅಲ್ಲಿ 3 ಕ್ವಶನ್ಸ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಬರುತ್ತೆ ಅಂತಂದ್ರೆ ಯು ನೀಡ್ ಟು ಕನ್ಸಿಡರ್ ದಟ್ ವೆರಿ 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 ಸೀರಿಯಸ್ಲಿ. ಅಂಡ್ ಕ್ವಶನ್ಸ್ ತುಂಬಾನೇ ಈಸಿ ಇರುತ್ತೆ. ಕೇಳಿದ್ರೆ 3 ಟಾಪಿಕ್ ಮೇಲೆ ಕೇಳೋದು ಕ್ವಶನ್ಸ್ಗಳು. ಒಂದು ಆರ್ಡರ್ ಡಿಗ್ರಿ. ಇಟ್ ಇಸ್ ನಾಟ್ ಲೈಕ್ ಯುವರ್ ರೆಗ್ಯುಲರ್ ಆರ್ಡರ್ ಡಿಗ್ರಿ ಕ್ವಶನ್ ಸ್ಟೂಡೆಂಟ್ಸ್. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿರುತ್ತೆ ಆ ರೀತಿ ಪ್ರಾಬ್ಲಮ್ಸ್ ಗಳಿರೋದಿಲ್ಲ, ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ. ಬಟ್ ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಪ್ಯಾಟರ್ನ್ ಆಫ್ ದಿ ಕ್ವಶನ್ಸ್ ಯು ಕ್ಯಾನ್ ಸಾಲ್ವ್ ದ ರಿಮೈನಿಂಗ್ d² by dx² ಮತ್ತೆ dy by dx. ಆರ್ಡರ್ ಡಿಗ್ರಿ ಆದ್ಮೇಲೆ ವೇರಿಯಬಲ್ಸ್ ಮೇಲೆ ಒಂದು ಪ್ರಾಬ್ಲಮ್ ಇದೆ. ಸೊಲ್ಯೂಷನ್ ಒಂದು ಕರ್ವ್ ಏನಿದೆ, ಆ ಕರ್ವ್ ನ ಎಷ್ಟು ಸಲ ಡಿಫರೆನ್ಶಿಯೇಟ್ ಮಾಡಿದ್ದಾರೆ ಅದರಲ್ಲಿ 2 ಸಲ ಡಿಫರೆನ್ಶಿಯೇಟ್ ಮಾಡಿದ್ದಾರೆ. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಹಾಗಾದ್ರೆ ಆರ್ಡರ್ ಮತ್ತೆ ಡಿಗ್ರಿ ಏನು? ಆರ್ಡರ್ ಮತ್ತೆ ಡಿಗ್ರಿ ಅಂದ್ರೆ ಫಸ್ಟ್ ಆಫ್ ಆಲ್ ಆರ್ಡರ್ ಅಂತ ಅಂದ್ರೆ ಏನು ನೋಡಿ. ಫಸ್ಟ್ ಸ್ಟೂಡೆಂಟ್ಸ್, ಇದರಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ ಆರ್ಡರ್ ಆಫ್ ಅ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಬಂದ್ರೆ ಆರ್ಡರ್ ಇಸ್ ನಥಿಂಗ್ ಬಟ್ ಎಷ್ಟು ಸಲ ಅದನ್ನ ಡಿಫರೆನ್ಶಿಯೇಟ್ ಮಾಡಿದ್ದಾರೆ, ಮ್ಯಾಕ್ಸಿಮಮ್ ಎಷ್ಟು ಸಲ ಡಿಫರೆನ್ಶಿಯೇಟ್ ಮಾಡಿದ್ದಾರೆ ಅದನ್ನ ನೋಡಬೇಕು. ನೋಡಿ, ಈಗ d² y by dx² ಮತ್ತೆ dy by dx ಬಂದ್ರೆ ಇಟ್ ಮೀನ್ಸ್ ದಟ್ ದ ಮೇನ್ ಈಕ್ವೇಷನ್ ಅಂದ್ರೆ ಸೊಲ್ಯೂಷನ್ ಒಂದು ಕರ್ವ್ ಏನಿದೆ ಆ ಕರ್ವ್ ನ ಎಷ್ಟು ಸಲ ಡಿಫರೆನ್ಶಿಯೇಟ್ ಮಾಡಿದ್ದಾರೆ? ಇದರಲ್ಲಿ 2 ಸಲ ಡಿಫರೆನ್ಶಿಯೇಟ್ ಮಾಡಿದ್ದಾರೆ. ಯಾಕಂದ್ರೆ d² y by dx² ಇದೆ, therefore the order will be ಸ್ಟೂಡೆಂಟ್ಸ್ 2. ಹೌದಲ್ಲ? ರೈಟ್. ಅಂಡ್ ಇನ್ನೊಂದು ವಿಷಯ ತಿಳ್ಕೊಬೇಕಾಗಿರೋದು ಮೇನ್ ಆಗಿ ಏನಂತಂದ್ರೆ ನಂಬರ್ ಆಫ್ ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಎಷ್ಟಿರುತ್ತೆ ಅಷ್ಟೇ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಇರುತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಯು ನೀಡ್ ಟು ರಿಮೆಂಬರ್ ದಿಸ್ ರಿಸಲ್ಟ್ಸ್. ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ನೋಟ್. ಇದ್ರ ಮೇಲೆ ನಿಮಗೆ ಯೂಶುವಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಕ್ವಶನ್ಸ್ ಈವನ್ ಇನ್ ಯುವರ್ ಬೋರ್ಡ್ ಎಕ್ಸಾಮ್ಸ್. ನಿಮಗೆ ಒಂದು ಕ್ವಶನ್ ಕೂಡ ಇದೆ ಈವನ್ ನಿಮ್ಮ ಎಕ್ಸಸೈಸ್ ಅಲ್ಲಿ. ಓಕೆ, ಸೊ ಇನ್ ಸೆಕೆಂಡ್ ಎಕ್ಸಸೈಸ್ ಸ್ಟೂಡೆಂಟ್ಸ್ ಯು ಹ್ಯಾವ್ ಅ ಕ್ವಶನ್ ಆನ್ ದಿಸ್. ಹೌದಲ್ಲ? ವೆರಿಫಿಕೇಶನ್ ಆಫ್ ದ ಸೊಲ್ಯೂಷನ್. ಓಕೆ, ಒಂದು ಡಿಫರೆನ್ಷಿಯಲ್ ಈಕ್ವೇಷನ್ ಕೊಟ್ಟಿರ್ತಾರೆ, ಒಂದು ಸೊಲ್ಯೂಷನ್ ಕೊಟ್ಟಿರ್ತಾರೆ, ಅಥವಾ ಒಂದು ಕರ್ವ್ ಕೊಟ್ಟಿರ್ತಾರೆ. ಆ ಕರ್ವ್ ಆ ಡಿಫರೆನ್ಷಿಯಲ್ ಈಕ್ವೇಷನ್ ನ ಸ್ಯಾಟಿಸ್ಫೈ ಮಾಡುತ್ತಾ ಅಂತ ಚೆಕ್ ಮಾಡೋದು ಒಂದು ಎಕ್ಸಸೈಸ್ ಇದೆ ಅಲ್ಲ. ರೈಟ್, 9.2 ಅದರಲ್ಲಿ ಲಾಸ್ಟ್ 2 ಪ್ರಾಬ್ಲಮ್ಸ್ ಬಂದ್ರೆ ದೇ ಹ್ಯಾವ್ ಗಿವನ್ ಪ್ರಾಬ್ಲಮ್ಸ್ ಆನ್ ದಿಸ್ ಪರ್ಟಿಕ್ಯುಲರ್ ನೋಟ್ ಸ್ಟೂಡೆಂಟ್ಸ್. ಯಾವ್ದದು? ವಾಟ್ ಇಸ್ ದಟ್ ನೋಟ್? ದ ನೋಟ್ ಇಸ್ ಸ್ಟೂಡೆಂಟ್ಸ್ yes, coming to that note, here it is nothing but 1 minute. Yeah, so that note is students, that note is number of arbitrary constants, number of arbitrary constants, number of arbitrary constants, number of arbitrary constants in the solution or in the curve is equal to in the curve or the solution. Okay, so this is equal to students, this is equal to order of the differential equation. This is equal to order. Okay, this is equal to order of differential equation. Okay, so hangadre nimge suppose the differential equation order is 2, then ಆ ಡಿಫರೆನ್ಷಿಯಲ್ ಈಕ್ವೇಷನ್ ನ ಸ್ಟೂಡೆಂಟ್ಸ್ ನೀವೇನಾದ್ರೂ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಬೈ ದ ನಂಬರ್ ಆಫ್ ಮೆಥಡ್ಸ್ ಹೌ ಮೆನಿ ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಯು ವಿಲ್ ಬಿ ಗೆಟಿಂಗ್. ಸೊ ಆರ್ಡರ್ 2 ಆಗಿರೋದ್ರಿಂದ ಆರ್ಬಿಟ್ರಿ ಕಾನ್ಸ್ಟೆಂಟ್ ಎಷ್ಟು ಸಿಗಬೇಕು? 2 ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್. ಅರ್ಥ ಆಗ್ತಿದ್ಯಾ? ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ನೋಟ್ ವಿಚ್ ಯು ನೀಡ್ ಟು ಕನ್ಸಿಡರ್. ಇದ್ರ ಮೇಲೆ ಕೂಡ ನಿಮಗೆ ಪ್ರಾಬ್ಲಮ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಸೊ ಹಾಗಾದ್ರೆ ಈಗ ಆರ್ಡರ್ ಅಂದ್ರೆ ಏನು? ಸೊ ಆರ್ಡರ್ ಅಂದ್ರೆ ಆಲ್ರೆಡಿ ಹೇಳಿದೆ ನಾನು. ಸೊ ಎಷ್ಟು ಸಲ ಹೈಯೆಸ್ಟ್ ಡಿಫರೆನ್ಶಿಯೇಟ್ ಮಾಡಿದ್ರೆ ಅದು ಲೆಕ್ಕಕ್ಕೆ ಬರುತ್ತೆ ಇದರಲ್ಲಿ ಅಂತ. ಅಂಡ್ ದೆನ್ ಕಮಿಂಗ್ ಟು ದ ಡಿಗ್ರಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಯಾಕಂದ್ರೆ ಡಿಗ್ರಿ ಫೈಂಡ್ ಔಟ್ ಮಾಡ್ಬೇಕಾದ್ರೆ ತುಂಬಾನೇ ಸ್ಟೂಡೆಂಟ್ಸ್ ಗಳು ಕನ್ಫ್ಯೂಷನ್ ಮಾಡ್ಕೊಳ್ತಾ ಇರ್ತಾರೆ. ಡಿಗ್ರಿ ಅಂತಂದ್ರೆ ಏನು? ಡಿಗ್ರಿ ಇಸ್ ನಥಿಂಗ್ ಬಟ್ ದ ಪವರ್. ಓಕೆ, ದ ಪವರ್, ದ highest power of the highest order derivative. Okay, in the differential equation,
ದ ಹೈಯೆಸ್ಟ್ ಪವರ್ ಇರಬೇಕು ಆಫ್ ದ ಹೈಯೆಸ್ಟ್ ಆರ್ಡರ್ ಡಿರೈವೇಟಿವ್, ಹೌದಲ್ಲ. ಸೊ ಅದ್ರದ್ದು ಏನ್ ಪವರ್ ಇರುತ್ತೆ ಅದನ್ನ ನಾವು ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಡಿಗ್ರಿ ಕನ್ಸಿಡರೇಷನ್ ಮಾಡ್ಬೇಕಾದ್ರೆ ಒಂದು ವಿಷಯ ನೆನಪಿರಬೇಕು, ನಮಗೆ ಪಾಲಿನಾಮಿಯಲ್ ಇನ್ dy by dx d square y by dx square ಆ ರೀತಿ ಇರಬೇಕು ಹೊರತು ಇಟ್ ಶುಡ್ ನಾಟ್ ಬಿ ಅ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ಸ್ ಅಲ್ಲಿ ನನಗೆ ಒಂದು ಆಂಗಲ್ ರೀತಿಲಿ dy by dx ಇರಬಾರ್ದು. ಈ ಪವರ್ ಎಕ್ಸ್ಪೋನೆನ್ಷಿಯಲ್ ಅದರಲ್ಲಿ ಒಂದು ವೇರಿಯಬಲ್ ರೀತಿ dy by dx ಇರಬಾರ್ದು. ಲಾಗರಿಥಮಿಕ್ ಫಂಕ್ಷನ್ ಬಂದಾಗ ಅದರಲ್ಲಿ ಬರೋ ವೇರಿಯಬಲ್ ಜೊತೆ ಜಾಗದಲ್ಲಿ dy by dx ಇರಬಾರ್ದು. ಅಂದ್ರೆ ಇಟ್ ಶುಡ್ ನಾಟ್ ಬಿ ಅ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್, ಇಟ್ ಶುಡ್ not be exponential equation, it should not be a logarithmic equation, it should be a polynomial equation in dy by dx d square y by dx square d cube y by dx cube and so on. ಅಂದ್ರೆ ನಿಮ್ಗೆ ಯಾವ ರೀತಿ ಬರೋಂಗಿಲ್ಲ. ಸೊ ಈ ರೀತಿ ಬಂತು ಅಂತ ಅನ್ಕೊಳ್ಳಿ, sin dy by dx ಅಂತ ಬಂತು ಅಂತಂದ್ರೆ ಇಯರ್ ಸ್ಟೂಡೆಂಟ್ಸ್ ಯು ಕೆನಾಟ್ ಡಿಟರ್ಮೈನ್ ದ ಡಿಗ್ರಿ. ಅರ್ಥ ಆಗ್ತೀವಿ? ಬಿಕಾಸ್ ಇಟ್ ಇಸ್ ಅ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್. ಸೊ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ ಅಲ್ಲಿ ಒಂದು ಎಕ್ಸ್ ಜಾಗದಲ್ಲಿ ಏನಿದೆ dy by dx ಇದೆ. ಸೊ ಈ ರೀತಿ ಇದ್ರೆ ಯು ಕೆನಾಟ್ ಗೆಟ್ ದ ಡಿಗ್ರಿ. ಸೊ ಅಷ್ಟೇ ಅಲ್ಲ, ಸಪೋಸ್ ಯು ಗೆಟ್ ಲಾಗ್ ಆಫ್ dy by dx ಅಂತ ಬಂದ್ರೆ ಇದರಲ್ಲಿ ಕೂಡ ನಿಮ್ಗೆ ಡಿಗ್ರಿನ ಫೈಂಡ್ ಔಟ್ ಮಾಡಕ್ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, e ಪವರ್ dy by dx ಅಂತ ಬಂದ್ರೆ ಇದರಲ್ಲಿ ಕೂಡ ನೀವೇನ್ ಫೈಂಡ್ ಔಟ್ ಮಾಡಕ್ ಸಾಧ್ಯ ಇಲ್ಲ, ಡಿಗ್ರಿ ಫೈಂಡ್ ಔಟ್ ಮಾಡಕ್ ಸಾಧ್ಯ ಇಲ್ಲ. ಇಷ್ಟು ಕೇಸಸ್ಗಳನ್ನ ಯೂಶಲಿ ಎಕ್ಸಾಮ್ಸ್ ಅಲ್ಲಿ ಹೇಳ್ತಾ ಇರ್ತಾರೆ ನಿಮ್ಗೆ. ಓಕೆ, ಸೊ ಈಗ ಸ್ಟೂಡೆಂಟ್ಸ್ ಹಾಗಾದ್ರೆ ಆರ್ಡರ್ ಮತ್ತೆ ಡಿಗ್ರಿ ಪ್ರಾಬ್ಲಮ್ಸ್ ಗಳನ್ನ ನೋಡೋಣ ಅಲ್ಲ, ಯಾವ ರೀತಿ ನಿಮ್ಗೆ ಕೇಳ್ತಾರೆ Kcet ಎಕ್ಸಾಮ್ಸ್ ಅಲ್ಲಿ ಅಂತ, ರೈಟ್? ಸೊ ಹಿಯರ್ ನೌ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಸ್ಟೂಡೆಂಟ್ಸ್, ಸೊ ಅಬ್ಸರ್ವ್ ಹಿಯರ್, ಇಫ್ m and n are the order and degree of the differential equation, right? So what is the m and n value ಅಂತ ಕೇಳ್ತಾ ಇದ್ದಾರೆ. ನೋಡಿ, ಆರ್ಡರ್ ಅಥವಾ ಡಿಗ್ರಿ, ಎಸ್ಪೆಷಲಿ ಡಿಗ್ರಿ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಮತ್ತೆ ಆರ್ಡರ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ವಿ ಶುಡ್ ನಾಟ್ ಹ್ಯಾವ್ ಎನಿ ಫ್ರಾಕ್ಷನಲ್ ಪವರ್ಸ್. ಸೊ ಫ್ರಾಕ್ಷನಲ್ ಪವರ್ಸ್ ಇರಬಾರ್ದು. ಅದನ್ನ ನಾನು ಏನ್ ಮಾಡ್ಬೇಕು, ಎಲಿಮಿನೇಟ್ ಮಾಡಿ ಒಂದು ನ್ಯಾಚುರಲ್ ನಂಬರ್ ಪವರ್ ಆಗಿ ಬರೋ ರೀತಿ ನೋಡ್ಕೋಬೇಕು. ಓಕೆ, ಸೊ ಇದ್ರಲ್ಲಿ ನೋಡಿ ಸ್ಟೂಡೆಂಟ್ಸ್, ನ್ಯಾಚುರಲ್ ನಂಬರ್ ಬರಬೇಕು. ಇದರಲ್ಲಿ ನೋಡಿ y 3 ಅಂತ ಇದೆ, ಅಂದ್ರೆ ಯು ಆರ್ ಡಿಫರೆನ್ಶಿಯೇಟಿಂಗ್ ಥ್ರೈಸ್. ಬಟ್ ಇಲ್ಲಿ ಸ್ಟೂಡೆಂಟ್ಸ್ ಏನಿದೆ, ಪವರ್ -1 ಇದೆ, ಹೌದಲ್ಲ. ಸೊ ಇದನ್ನ ಮೇಲ್ಗಡೆ ತಗೊಂಡ್ರೆ ಏನಾಗುತ್ತೆ, ಪವರ್ -1 ಆಗುತ್ತೆ. ಈ ರೀತಿ ಇರಬಾರ್ದು. ಸೊ ಅದಕ್ಕೆ ನಾನು ಏನ್ ಮಾಡ್ಬೇಕು, ಇದರಲ್ಲಿ LCM ತಗೊಳಕ್ ಟ್ರೈ ಮಾಡಬೇಕು. ಸೊ LCM ತಗೊಂಡ್ರೆ ಸ್ಟೂಡೆಂಟ್ಸ್ ನನಗೆ ಏನ್ ಬರುತ್ತೆ ಇಲ್ಲಿ, y2 whole power 5, ಯು ನೋ ದಟ್ ಸ್ಟೂಡೆಂಟ್ಸ್, ಹೌದಲ್ಲ. y double dash is nothing but y2, you know it, right? So ನೋಡಿ, I hope you know it. Y double dash is nothing but d square y by dx square. This can also be written as students. Yes. So ಇದನ್ನ ಏನಂತ ಬರೀತೀವಿ, y2 ಅಂತಾನೂ ಬರೀತೀವಿ, ಹೌದಲ್ಲ, ರೈಟ್? ಸೊ ಹಾಗಾದ್ರೆ ಇದರಲ್ಲಿ LCM ತಗೊಂಡ್ರೆ ಏನ್ ಬರುತ್ತೆ, ದ ಹೋಲ್ ಡಿವೈಡೆಡ್ ಬೈ y3 ಅಂತ ಬರೀತೀನಿ. ಅಂಡ್ ಹಿಯರ್ ಐ ವಿಲ್ ಮಲ್ಟಿಪ್ಲೈ y3 ಸ್ಟೂಡೆಂಟ್ಸ್ ಪ್ಲಸ್ 4 into y2 whole cube, ಓಕೆನಾ? ಪ್ಲಸ್ ಏನ್ ಬರುತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ y3 whole square ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು sin x ಅಂತ ಬರುತ್ತೆ. ನಾವ್ ಇಫ್ ಐ ಶಿಫ್ಟ್ ದಿಸ್ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್, ಐ ಗೆಟ್ y2 power of 5 y3, ರೈಟ್, ಪ್ಲಸ್ 4 into y2 power of 3 plus y3 whole square equals to y3 into sin x. So ಹಾಗಾದ್ರೆ ಸ್ಟೂಡೆಂಟ್ಸ್ highest order ಏನಿದ್ರಲ್ಲಿ, the highest time you have differentiated the given solution, ಎಷ್ಟು ಟೈಮ್ ಇದೆ, 3 times ಅಲ್ಲ. ಸೊ ಹಾಗಾದ್ರೆ ಆರ್ಡರ್ ಏನಾಗುತ್ತೆ ಸ್ಟೂಡೆಂಟ್ಸ್, ಆರ್ಡರ್ ವಿಲ್ ಬಿ ಈಕ್ವಲ್ ಟು 3, ಹೌದಾ? ಸೊ ಡಿಗ್ರಿ ಏನ್ ಬರುತ್ತೆ ಇದರಲ್ಲಿ, ವಾಟ್ ವಿಲ್ ಬಿ ದ ಡಿಗ್ರಿ ಸ್ಟೂಡೆಂಟ್ಸ್? ಎಸ್, ಡಿಗ್ರಿ ವಿಲ್ ಬಿ ಈಕ್ವಲ್ ಟು, ಸೊ ಆರ್ಡರ್ ಏನಿದೆ ಅದರ ಹೈಯೆಸ್ಟ್ ಪವರ್ ಏನಿದೆ ನೋಡಬೇಕು. ಸೊ ಇದ್ರಲ್ಲಿ ನೋಡಿ, ಇಲ್ಲೂ ಕೂಡ y3 ಇದೆ, ಬಟ್ ಅದಕ್ಕೆ ಪವರ್ ಏನಿದೆ 1, ಇಲ್ಲಿ y3 ಇದೆ, ಅದಕ್ಕೆ ಪವರ್ ಏನಿದೆ 2, ಹೈಯೆಸ್ಟ್ ಪವರ್ ಏನಾಯ್ತು 2 ಅಲ್ವಾ? ಸೊ ಇದ್ರಲ್ಲಿ ನಾನು ಡಿಗ್ರಿ ಅಂತ ತಗೊಳ್ತೀನಿ ಸ್ಟೂಡೆಂಟ್ಸ್, 2 ತಗೊಳ್ತೀನಿ. ಓಕೆ, ದ ಹೈಯೆಸ್ಟ್ ಪವರ್ ಆಫ್ ದ ಹೈಯೆಸ್ಟ್ ಆರ್ಡರ್ ಡಿರೈವೇಟಿವ್ ಇಸ್ ಕಾಲ್ಡ್ ಆಸ್ ವಾಟ್, ಇಸ್ ಕಾಲ್ಡ್ ಆಸ್ ಡಿಗ್ರಿ, ರೈಟ್? ಸೊ ಹಾಗಾದ್ರೆ ಇದರಲ್ಲಿ ಆರ್ಡರ್ ನ ಯಾವ್ದ್ರಿಂದ ತಗೊಂಡಿದ್ದಾರೆ ಸ್ಟೂಡೆಂಟ್ಸ್, ಇದರಲ್ಲಿ m, ಡಿಗ್ರಿನ ಯಾವ್ದ್ರಲ್ಲಿ ತಗೊಂಡಿದ್ದಾರೆ n, ಹೌದಲ್ಲ. ಸೊ ದಿಸ್ ಇಸ್ m and this is n ಸ್ಟೂಡೆಂಟ್ಸ್. Therefore m equals to 3 and n is equal to 2. This is the required answer. ಹಾಗಾದ್ರೆ ಯಾವ ಆಪ್ಷನ್ ಬರುತ್ತೆ ಸ್ಟೂಡೆಂಟ್ಸ್, ಫೋರ್ತ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇದು Kcet ಎಕ್ಸಾಮ್ ಅಲ್ಲಿ ಒನ್ ಆಫ್ ದ ಇಯರ್ ಅಲ್ಲಿ ಕೇಳಿರೋ ಕ್ವಶನ್ ಇದು, ರೈಟ್? ಓಕೆ, ಸೊ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್, ಇನ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಆಸ್ ಐ ಟೋಲ್ಡ್ ಯು ಬಿಫೋರ್, ನೋಡಿ ಈ ತರ ಫ್ರಾಕ್ಷನಲ್ ಪವರ್ಸ್ಗಳು ಬರೋಂಗಿಲ್ಲ. ಸೊ ಈ ತರ ಫ್ರಾಕ್ಷನಲ್ ಪವರ್ಸ್ ಬಂದ್ರೆ ಅದನ್ನ ನಾನು ಎಲಿಮಿನೇಟ್ ಮಾಡಿ ಐ ನೀಡ್ ಟು ಕನ್ವರ್ಟ್ ದಟ್ ಇಂಟು ದ ನ್ಯಾಚುರಲ್ ಪವರ್. ಓಕೆ, ನ್ಯಾಚುರಲ್ ನಂಬರ್ ಒಂದು ಪವರ್ ಆಗೋ ರೀತಿ ಮಾಡ್ಬೇಕು ನಾನು. ಹಾಗಾದ್ರೆ ಏನ್ ಮಾಡೋಣ ಸ್ಟೂಡೆಂಟ್ಸ್ ಇದರಲ್ಲಿ, ಎಸ್, ಇನ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ವಾಟ್ ವಿ ಶಲ್ ಡೂ ಹಿಯರ್ ಇಸ್, ಎಸ್, ಸೊ ಹಿಯರ್ ವಿ ಶಲ್ ಕ್ಯೂಬ್ ಆನ್ ಬೋತ್ ಸೈಡ್ಸ್. So we shall cube on both sides students. If I cube on both sides, I get 1 plus y1 square whole power 2 equals to y2 whole cube. Okay na? So now if I expand this, a plus b whole square form, ಏನ್ ಬರುತ್ತೆ ಇದರಲ್ಲಿ, 1 plus y1 power 4 plus 2 into y1 square. Is that right? And ಈ ಕಡೆ ಏನ್ ಬರುತ್ತೆ, we get y2 whole power 3. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ಆರ್ಡರ್ ಮತ್ತೆ ಡಿಗ್ರಿ ಏನಾಯ್ತು? ಸೊ ವಾಟ್ ಇಸ್ ದ ಆರ್ಡರ್ ಅಂಡ್ ವಾಟ್ ಇಸ್ ದ ಡಿಗ್ರಿ ಸ್ಟೂಡೆಂಟ್ಸ್? ನೋಡಿ ಇದರಲ್ಲಿ ಆರ್ಡರ್ ಇದರಲ್ಲಿ ಎರಡರಲ್ಲೂ ಕೂಡ ಏನಿದೆ, 1 ಇದೆ, ಬಟ್ ಇದರಲ್ಲಿ ಏನಾಯ್ತು ಸ್ಟೂಡೆಂಟ್ಸ್, 2 ಆಯ್ತಲ್ಲ, ರೈಟ್? ಇಯರ್ ಆರ್ಡರ್ ಇಸ್ 2, the highest order is 2, and what is the degree students? It is very clear that the degree is equal to 3.
ಸೊ ಆದರೆ ಆರ್ಡರ್ ಮತ್ತೆ ಡಿಗ್ರಿನ ಯಾವ್ದಾದ್ರಿಂದ ಮೆನ್ಷನ್ ಮಾಡಿದ್ದಾರೆ ನೋಡಿ, ಎಮ್ ಅಂತಂದ್ರೆ ಡಿಗ್ರಿ ಇದೆ, ಹೌದಾ? ಸೊ ಡಿಗ್ರಿ ಇಸ್ ನಥಿಂಗ್ ಬಟ್ ಎಮ್. ಬಿ ವೆರಿ ಕೇರ್ಫುಲ್ ವಿತ್ ದಿ ಸ್ಟೂಡೆಂಟ್ಸ್. ಓಕೆ, ಯಾವ ಆರ್ಡರ್ ಹೇಳಿದಾರೆ ಅದೇ ಆರ್ಡರ್ ನಾವು ತಗೋಬೇಕು. ಫಸ್ಟ್ ಯಾವ್ದು ಹೇಳಿದ್ದಾರೆ? ಡಿಗ್ರಿನ ಏನಂತ ತಗೊಂಡಿದ್ದೀವಿ? ಎಮ್. ಅಂಡ್ ಆರ್ಡರ್ ಏನಂತ ಇದೆ ಸ್ಟೂಡೆಂಟ್ಸ್ ಇದರಲ್ಲಿ? ಎನ್ ಅಂತ ಇದೆ. ಸೊ ಹಾಗಾದ್ರೆ ನಾನೇನು ಫೈಂಡ್ ಔಟ್ ಮಾಡಬೇಕು ಇದರಲ್ಲಿ? ಸೊ ಐ ನೀಡ್ ಟು ಫೈಂಡ್ ಎಮ್ ಪ್ಲಸ್ ಎನ್ ಡಿವೈಡೆಡ್ ಬೈ ಎಮ್ ಮೈನಸ್ ಎನ್. ಸೊ ಎಮ್ ಪ್ಲಸ್ ಎನ್ ಇಸ್ ನಥಿಂಗ್ ಬಟ್ 3 + 2 divided by 3 minus 2. So what I get here? 5. ಹೌದಲ್ಲ? So this is the value I get. Our option ಯಾವ್ದಾಯ್ತು ಸ್ಟೂಡೆಂಟ್ಸ್? C is the required answer. I hope you have understood. ಈಸಿ ಇದೆಯಲ್ಲ ಸ್ಟೂಡೆಂಟ್ಸ್? ನೋಡಿ, KCET ಈ ತರ ಪ್ರಾಬ್ಲಮ್ಸ್ ಕೇಳಿದ್ರೆ ಕಣ್ ಮುಚ್ಕೊಂಡು ಮಾಡ್ಬೋದಾ? ಬಟ್ ಎಲ್ಲಿ ಮಕ್ಕಳು ತಪ್ಪು ಮಾಡ್ತಾರೆ ಅಂತಂದ್ರೆ ಆ ಥರ ಮಾಡ್ಕೊಳಕ್ ಟ್ರೈ ಮಾಡ್ತಾರೆ. ಓಕೆ, ಸೊ ತುಂಬಾ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಬೇಕು ಅಂತ ಹೋಗಿ ದೇ ವಿಲ್ ಮೇಕ್ ಅ ವೆರಿ ಮೈನ್ಯೂಟ್ ಮಿಸ್ಟೇಕ್ಸ್. ಏನು ಮಾಡಿಬಿಡ್ತಾರೆ, ಈ ಜಾಗದಲ್ಲಿ ಆ ವ್ಯಾಲ್ಯೂಸ್ಗಳನ್ನ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಎಮ್ ಇರೋ ಜಾಗದಲ್ಲಿ ಎನ್, ಎನ್ ಇರೋ ಜಾಗದಲ್ಲಿ ಎಮ್, ಈ ರೀತಿ ಮಾಡಿಬಿಟ್ರೆ ಮುಗ್ದೋಯ್ತು ಪ್ರಾಬ್ಲಮ್. ಆನ್ಸರೇ ಚೇಂಜಸ್ ಆಗಿಬಿಡುತ್ತೆ. ಓಕೆ, ನೆಗೆಟಿವ್ ಅಲ್ಲಿ ಬಂದ್ಬಿಡುತ್ತೆ. ಗಾಟ್ ಇಟ್? ಓಕೆ, ಸೊ ನಾವು ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಎಸ್, ಈ ರೀತಿ ಪ್ರಾಬ್ಲಮ್ಸ್ಗಳನ್ನ ಕೇಳ್ತಾರೆ ಅಂತ ಹೇಳಿದ್ದು. ಆರ್ಡರ್ ಮತ್ತೆ ಡಿಗ್ರಿಯಲ್ಲಿ ಸ್ಟೂಡೆಂಟ್ಸ್ ಈ ರೀತಿ ಪ್ರಾಬ್ಲಮ್ಸ್ಗಳನ್ನ ಕೇಳ್ತಾರೆ. ನೋಡಿ, ನಮಗೆ ಕೆಲವು ವಿಷಯಗಳು ಗೊತ್ತಿರಬೇಕು ಸ್ಟೂಡೆಂಟ್ಸ್. ಸಪೋಸ್ ಇಫ್ ಐ ಆಡ್ 2 ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್, 2 ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಆಡ್ ಮಾಡ್ತಾ ಇದ್ದಾರೆ. ಅದೇ ಫಸ್ಟ್ ಆಫ್ ಆಲ್ 2 ಕಾನ್ಸ್ಟೆಂಟ್ಸ್ ಆಡ್ ಮಾಡಿದ್ರೆ ಮತ್ತೆ ಏನು ಸಿಗುತ್ತೆ ಸ್ಟೂಡೆಂಟ್ಸ್? ಮತ್ತೆ ಇನ್ನೊಂದು ಕಾನ್ಸ್ಟೆಂಟ್ ಸಿಗುತ್ತಲ್ಲ. ಐ ಕ್ಯಾನ್ ಟೇಕ್ ಇಟ್ ಆಸ್ C3, ಹೌದಲ್ಲ? ಇಫ್ ಐ ಸಬ್ರಾಕ್ಟ್ here C1 minus C2, this is what? Again a constant, ಹೌದಾ? ಸೊ ಐ ಕ್ಯಾನ್ ಟೇಕ್ ಇಟ್ ಆಸ್ C4, ಹೌದಲ್ಲ? ರೈಟ್. ಸಪೋಸ್ ಇಫ್ ಐ ಮಲ್ಟಿಪ್ಲೈ ಸ್ಟೂಡೆಂಟ್ಸ್ C1 into C2, ಐ ಕ್ಯಾನ್ ಟೇಕ್ ಇಟ್ ಒನ್ ಮೋರ್ ಕಾನ್ಸ್ಟೆಂಟ್ ಲೈಕ್ C5. ಅಂದ್ರೆ even if you multiply, if you add, if you divide, okay, so if you divide also, what do you get students? You get another arbitrary constants. So if you apply any operations on any 2 arbitrary constants, once again the resultant will be the arbitrary constants itself. ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ನಾವು we need to be very careful. We need to be very careful students while doing these problems. ನೀವೇನು ಅನ್ಕೊಂಡ್ಬಿಡ್ತೀರಾ, ತುಂಬಾ ಜನ ಸ್ಟೂಡೆಂಟ್ಸ್ಗಳ C1 ಇದೆ, C2 ಇದೆ, C3 ಇದೆ, C4 ಇದೆ ಅಂತೇಳಿ ಆರ್ಡರ್ is 4 ಅಂತ ಹಾಕ್ತೀರಾ, which is completely wrong. That is completely wrong students. We need to be very careful. Okay, so nodi, suppose if they put sin C students, sin C, this is also a constant. Sin C is a constant value. Okay, next suppose if they put e power C, this is also a constant value. Sin 2 ಏನಾದ್ರು ಚೇಂಜ್ ಆಗುತ್ತಾ? ಈಗ sin 30 ಡಿಗ್ರಿ ಅಂತ ಹಾಕ್ತೀನಪ್ಪ. ವಾಟ್ ಇಸ್ ದಟ್ ವ್ಯಾಲ್ಯೂ? 1/2. ವಿಲ್ ಇಟ್ ಚೇಂಜ್ ಎನಿ ಟೈಮ್? ನೋ ಸ್ಟೂಡೆಂಟ್ಸ್, ಇಟ್ ವಿಲ್ ನಾಟ್ ಚೇಂಜ್. ಸೊ ಅದಕ್ಕೆ ಏನಂತ ಹೇಳ್ತೀವಿ? ಇಟ್ ಇಸ್ ಅ ಕಾನ್ಸ್ಟೆಂಟ್ ಅಂತಾನೆ ಹೇಳ್ತೀವಿ. e ಪವರ್ C, e ಪವರ್ 1 ಅಂತ ಹೇಳ್ತೀನಿ. e ಪವರ್ 1 ಇಸ್ ವಾಟ್? e. ವಿಲ್ ಇಟ್ ಚೇಂಜ್ ಎನಿ ಟೈಮ್? ನೋ, ಇಟ್ ವಿಲ್ ನಾಟ್ ಚೇಂಜ್. ಸೊ ಅದು ಕೂಡ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಆಗುತ್ತೆ. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂತ ಬಂದಾಗ ತುಂಬಾನೇ ಕೇರ್ಫುಲ್ ಆಗಬೇಕು. ಎಸ್ಪೆಷಲಿ C ಅಂತ ಬಂತು, e ಪವರ್ k ಅಂತ ಬಂತು ಅಂತಂದ್ರೆ ಬಿ ವೆರಿ ಕೇರ್ಫುಲ್ ಹಿಯರ್. ಓಕೆ, ಸೊ ಅಟ್ ದಿಸ್ ಪರ್ಟಿಕ್ಯುಲರ್ ಟೈಮ್ ಸ್ಟೂಡೆಂಟ್ಸ್ ವಾಟ್ ವಿ ನೀಡ್ ಟು ಡೂ ಹಿಯರ್, ಸೊ ವಿ ಶಲ್ ಕನ್ಸಿಡರ್ ಹಿಯರ್ y1 equals to C1 into, ನೋಡಿ, e ಪವರ್ C2 plus x ಇದೆ. ಸೊ ಇದನ್ನ ಯಾವ ತರ ಬರ್ಕೊಳ್ತೀನಿ ಸ್ಟೂಡೆಂಟ್ಸ್? e ಪವರ್ x1 plus x2. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ e ಪವರ್ x1 into e ಪವರ್ x2. ಬರೀಬೋದಲ್ಲ? ರೈಟ್. ಇಫ್ ದ ಬೇಸ್ ಆರ್ ಸೇಮ್ ವಿ ಕ್ಯಾನ್ ಆಡ್ ಇಟ್. ಅದೇ ರೀತಿ ಸ್ಪ್ಲಿಟ್ ಕೂಡ ಮಾಡ್ಕೋಬಹುದು. ಹಾಗಾದ್ರೆ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಲ್ಲಿ ಏನಾಗುತ್ತೆ? ವಿ ಗೆಟ್ e ಪವರ್ C2 into e ಪವರ್ x. ನೋಡಿ, ಕಂಬೈನ್ ಮಾಡಿದ್ರೆ ಇವೆರಡನ್ನ ಏನಾಗುತ್ತೆ? ಇಟ್ ಇಸ್ ಅ ಕಾನ್ಸ್ಟೆಂಟ್ ಅಲ್ಲ? ರೈಟ್. ಸೊ ಐ ಶಲ್ ಟೇಕ್ ದಿಸ್ ಕಾನ್ಸ್ಟೆಂಟ್ ಆಸ್ K1. ನಮ್ಮ ಕನ್ವೀನಿಯನ್ಸ್ಗೋಸ್ಕರ K1 ಇಸ್ ಆರ್ಬಿಟ್ರಿ ಕಾನ್ಸ್ಟೆಂಟ್ ಅಂತ ತಗೊಳ್ತೀನಿ. ತಪ್ಪೇನಿದೆ? ಆರ್ ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಇಟ್ ಆಸ್, ಸೊ ಇಫ್ ಯು ವಾಂಟ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಟೇಕ್ ಇಟ್ ಆಸ್, ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಇಟ್ ಆಸ್ ಕ್ಯಾಪಿಟಲ್ ಎ ಅಂತಾನು ತಗೋಬಹುದು. ಏನೂ ತಪ್ಪೇನಿಲ್ಲ. ಓಕೆನಾ? ನೆಕ್ಸ್ಟ್ ಇಲ್ಲಿಗೆ ಬರೋಣ. ಪ್ಲಸ್ ಇಲ್ಲಿಗೆ, ಓಕೆ, ಅದ್ರ ಜೊತೆಗೆ ಏನು ಉಳ್ಕೊಂಡಿದೆ ಸ್ಟೂಡೆಂಟ್ಸ್? e ಪವರ್ x ಅಲ್ಲ? e ಪವರ್ x ಬರ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ಬರೋಣ. ಸೊ ಇಲ್ಲಿಗೆ ಬಂದ್ರೆ C3 into e ಪವರ್ C4 into e ಪವರ್ x. ಸೊ ನಾವು ಇಯರ್ ಟುಗೆದರ್ ಏನಾಗುತ್ತೆ ಸ್ಟೂಡೆಂಟ್ಸ್? ಇದರಲ್ಲಿ b ಬರುತ್ತಲ್ಲ, ಸೊ b into e ಪವರ್ x. ಸೊ ಈಗ ನೋಡಿ, ಆ ಥರ ಹೇಳಿ ನಾನು ಈಗ 2 ಆರ್ಬಿಟ್ರಿ ಕಾನ್ಸ್ಟೆಂಟ್ ಅಂತ ಹೇಳಕ್ ಸಾಧ್ಯನಾ? ಇಲ್ಲ. ಅಗೇನ್ ಯು ನೀಡ್ ಟು ಬಿ ವೆರಿ ಕೇರ್ಫುಲ್. ಸೊ ನಾವು ಸ್ಟೂಡೆಂಟ್ಸ್ ಹಿಯರ್ ಐ ಕ್ಯಾನ್ ಟೇಕ್ e ಪವರ್ x ಕಾಮನ್, ದೇರ್ಫೋರ್ a plus b ಅಂತ ಬರುತ್ತೆ. ಸೊ a plus b is what? Again it's a constant adding 2 arbitrary constant is what? Again a constant. So ಹಾಗಾದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ? let me take it as c. so c into e power x. so y equals to c into e power x. ಎಷ್ಟು arbitrary constant ಬಂತು? only one arbitrary constant. so ಹಾಗಾದ್ರೆ ಸ್ಟೂಡೆಂಟ್ ಇದಕ್ಕೆ ಆನ್ಸರ್ ಏನು ಬರುತ್ತೆ? ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ರೈಟ್. ಓಕೆ, ಸೊ ನೌ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, so same question, same type of question students. order and degree of the order ಕೇಳ್ತಿದಾರಲ್ಲ, order of the differential equation ಕೇಳ್ತಾ ಇದ್ದಾರೆ. ನೋಡಿ ಇದರಲ್ಲಿ ಏನಾಗ್ತಿದೆ ಇದರಲ್ಲಿ? ಸೊ C1 ಇದೆ ಇದರಲ್ಲಿ, ಬಿಡಿ ಅದು ನೋಡ್ಕೊಳ್ಳೋಣ. ಫಸ್ಟ್ C3 plus C2 plus C3. ಹಾಗಾದ್ರೆ C1 into y equals to ಏನಂತ ಬರೀಬಹುದು ಸ್ಟೂಡೆಂಟ್ಸ್? a ಅಂತ ಬರೀಬಹುದಲ್ಲ? ರೈಟ್. ಅಂಡ್ ಹಿಯರ್ ಐ ಕ್ಯಾನ್ ಸ್ಪ್ಲಿಟ್ ದಿಸ್ e ಪವರ್ x into e ಪವರ್ C4. ಸೊ ಈಗ ಏನು ಮಾಡ್ತೀನಿ? ಐ ವಿಲ್ ಕನ್ಸಿಡರ್ ದಿಸ್ ಅಂಡ್ ದಿಸ್. ಸೊ ಮಲ್ಟಿಪ್ಲಿಕೇಶನ್ ಆಫ್ 2 ಕಾನ್ಸ್ಟೆಂಟ್ ಇಸ್ ವಾಟ್? ಅಗೇನ್ ಅ ಕಾನ್ಸ್ಟೆಂಟ್. ಲೆಟ್ ಮಿ ಟೇಕ್ ಇಟ್ ಆಸ್ b into e ಪವರ್ x and here C1 into y. So now students y equals to b by c1.
b by c1 into e power x. ಹಾಗಾದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್ ಇದು? once again it's a constant b by c1. ಸೊ ಏನ್ ಮಾಡ್ತೀನಿ? c ಅಂತ ಬರೀತೀನಿ, e power x. ಹಾಗಾದ್ರೆ ಎಷ್ಟು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಆಯ್ತು ಸ್ಟೂಡೆಂಟ್ಸ್? only one arbitrary constant. ಸೊ what is the answer? D is the required answer. ಅರ್ಥ ಆಯ್ತಾ? ಸೊ ಹಾಗಾದ್ರೆ ನಾನು ಎಷ್ಟಿದೆ c1 c2 ಆ ರೀತಿ ಕೌಂಟ್ ಮಾಡಬಾರ್ದು. ವಿ ನೀಡ್ ಟು ಸಿಂಪ್ಲಿಫೈ ದಿಸ್ ಇಂಟು ದ ಸ್ಮಾಲೆಸ್ಟ್ ಫಾರ್ಮ್. ಸೊ ಸಿಂಪ್ಲಿಫೈ ಮಾಡಿ ಅದಾದ್ಮೇಲೆ ನಾನು ಈ ರೀತಿ ಬರಿಬೇಕಾಗತ್ತೆ. ಅರ್ಥ ಆಗ್ತಿದೆ ಅಲ್ಲ? ಓಕೆ, ಸೊ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ಸ್ಟೂಡೆಂಟ್ಸ್. Yes, the order of the differential equation of all circle of given radius a. ನೋಡಿ, ಇದರಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಒಂದು ವಿಷಯ. ಗಿವನ್ ರೇಡಿಯಸ್ ಅಂದ್ರೆ ಏನು? ರೇಡಿಯಸ್ ಅವರೇ ಕೊಟ್ಟಿದ್ದಾರೆ ಅಂತ ಅರ್ಥ. ರೇಡಿಯಸ್ ಅವರೇ ಕೊಟ್ಟಿದ್ದಾರೆ ಅಂತಂದ್ರೆ ಏನರ್ಥ? ಕಂಪ್ಲೀಟ್ ನೀವು ಸಾಲ್ವ್ ಮಾಡೋ ತನಕ ಪ್ರಾಬ್ಲಮ್ ರೇಡಿಯಸ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ. ನೋಡಿ, ದೇರ್ ಆರ್ ಟೂ ಟೈಪ್ಸ್ ಆಫ್ ಕಾನ್ಸ್ಟೆಂಟ್ ಸ್ಟೂಡೆಂಟ್ಸ್. ಒಂದು ಫಿಕ್ಸ್ಡ್ ಕಾನ್ಸ್ಟೆಂಟ್, ಒಂದು ಆರ್ಬಿಟರಿ ಕಾನ್ಸ್ಟೆಂಟ್. ಆರ್ಬಿಟರಿ ಕಾನ್ಸ್ಟೆಂಟ್ ಮೀನ್ಸ್ ವಾಟ್? even though it is a constant, I can apply certain values to that. ಅಂದ್ರೆ ನಾನು ಆ ವ್ಯಾಲ್ಯೂಸ್ ಗಳನ್ನ ಚೇಂಜಸ್ ಮಾಡಬಹುದು. ಬೇಸ್ಡ್ ಆನ್ ಮೀನ್ಸ್ ಐ ಕ್ಯಾನ್ ಚೇಂಜ್ ಇಟ್ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ಸ್. ಅರ್ಥ ಆಗ್ತಿದೆಯಾ? ಬಟ್ ಫಿಕ್ಸ್ಡ್ ಕಾನ್ಸ್ಟೆಂಟ್ ಅಂತ ಏನಿರುತ್ತೆ, ದಟ್ ವಿಲ್ ನಾಟ್ ಚೇಂಜ್ ಸ್ಟೂಡೆಂಟ್ಸ್. ನೋಡಿ, ಸಪೋಸ್ ಹಿಯರ್ ಐ ಟೇಕ್ ಸರ್ಟನ್ ಥಿಂಗ್. ಓಕೆ, ಸೊ ಇದರಲ್ಲಿ ಸ್ಟೂಡೆಂಟ್ಸ್ x1, y1 ಅಂತ ಬರೀತೀನಿ. ದಿಸ್ ಯು ನೀಡ್ ಟು ನೋ ಸ್ಟೂಡೆಂಟ್ಸ್. ಈವನ್ ಇನ್ 3D ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದರಲ್ಲಿ x1, y1 ಅಂತ ತಗೊಂಡೆ, ಇದೊಂದು ಫಿಕ್ಸ್ಡ್ ಪಾಯಿಂಟ್. ಈ ಪಾಯಿಂಟ್ ಏನಿದೆ ದಟ್ ವಿಲ್ ನೆವರ್ ಚೇಂಜ್ ಸ್ಟೂಡೆಂಟ್ಸ್. ಇಟ್ ವಿಲ್ ರಿಮೈನ್ ಸೇಮ್. ಯಾವಾಗಲೂ ಕೂಡ ಸೇಮ್ ಆಗೇ ಇರುತ್ತೆ, ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ. ಬಟ್ ಸ್ಟೂಡೆಂಟ್ಸ್, ಆರ್ಬಿಟ್ರಿ ಕಾನ್ಸ್ಟೆಂಟ್ ಅನ್ನೋದು, ಸಪೋಸ್ ಐ ಟೇಕ್ ಕೇರ್ x, y ಅಂತ ತಗೊಂಡ್ರೆ x, y ಇಲ್ಲೇ ಇರಬೇಕು ಅಂತೇನಿಲ್ಲ. ಸಮ್ ಟೈಮ್ ಇಟ್ ಕ್ಯಾನ್ ಟೇಕ್ 1, 1, ಸಮ್ ಟೈಮ್ ಇಟ್ ಕ್ಯಾನ್ ಟೇಕ್ 3, 3 or 4, 1, 5, 2, -5, 6 ಆ ರೀತಿ ಯಾವ ವ್ಯಾಲ್ಯೂ ಆದ್ರೂ ತಗೋಬಹುದು. ಸೊ ದಟ್ಸ್ ವೈ ವಿ ಟೆಲ್ ಇಟ್ ಆಸ್ ಆರ್ಬಿಟ್ರರಿ ಪಾಯಿಂಟ್, ಬಟ್ ದಿಸ್ ಇಸ್ ಅ ಫಿಕ್ಸ್ಡ್ ಪಾಯಿಂಟ್ ಅಂತ ಕರಿತೀವಿ. ಅದೇ ರೀತಿ ಇದು ಕೂಡ. Okay, arbitrary constant ಅಂದ್ರೆ it can be taken in, it can take any values, but fixed constant is always a constant. ಅರ್ಥ ಆಗ್ತಿದ್ಯಾ? ಸೊ ಅದರಿಂದ ಸ್ಟೂಡೆಂಟ್ಸ್, ನನಗೆ ಇದರಲ್ಲಿ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಲ್ಲಿ ಏನಾಗುತ್ತೆ, ಇಯರ್ ಸ್ಟೂಡೆಂಟ್ಸ್ ದೇ ಆರ್ ಗಿವನ್ ರೇಡಿಯಸ್ ಅಂತ ಕೊಟ್ಟಿದ್ದಾರೆ. ಯಾವಾಗ ಈ ರೀತಿ ಗಿವನ್ ರೇಡಿಯಸ್ ಅಂತ ಕೊಡ್ತಾ ಇದ್ದಾರೆ, ಸೊ ಇಟ್ ಮೀನ್ಸ್ ದಟ್ ಇಟ್ ಇಸ್ ಅ ಫಿಕ್ಸ್ಡ್ ಕಾನ್ಸ್ಟೆಂಟ್. ಇಟ್ ಇಸ್ ನಾಟ್ ಅ ಆರ್ಬಿಟರಿ ಕಾನ್ಸ್ಟೆಂಟ್, ಇಟ್ ಇಸ್ ಅ ಫಿಕ್ಸ್ಡ್ ಕಾನ್ಸ್ಟೆಂಟ್. ಓಕೆನಾ? ಸೊ ಈ ರೀತಿ ಫಿಕ್ಸ್ಡ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ. ಅಂಡ್ ಯಾವ ಈಕ್ವೇಶನ್ ತಗೊಳ್ಳಕ್ಕೆ ಹೇಳ್ತಿದ್ದಾರೆ ಸ್ಟೂಡೆಂಟ್ಸ್? ದೇ ಆರ್ ಕನ್ಸಿಡರಿಂಗ್, ದೇ ಆರ್ ಆಸ್ಕಿಂಗ್ ಅಸ್ ಟು ಟೇಕ್ ದ ಈಕ್ವೇಶನ್ ಆಫ್ ಆಲ್ ಸರ್ಕಲ್ಸ್. ಹಾಗಾದ್ರೆ ಸರ್ಕಲ್ ಈಕ್ವೇಶನ್ ಏನು? ಫಸ್ಟ್ ಇಯರ್ ಅಲ್ಲಿ ಕಲ್ತಿದ್ದೀರಲ್ಲ, ಕೋನಿಕ್ ಸೆಕ್ಷನ್ಸ್ ಅಲ್ಲಿ ಕಲ್ತಿದ್ದೀರಲ್ಲ, ಏನದು ಸ್ಟೂಡೆಂಟ್ಸ್ ಸರ್ಕಲ್ ಈಕ್ವೇಶನ್? ಸೊ x minus h whole square plus y minus k whole square equals to a square. This a square is a fixed constant. But students, this h as well as k, this h as well as k is nothing but it's an arbitrary constant. It's a arbitrary constant. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಇಸ್ ವಾಟ್? ದಿಸ್ ಇಸ್ ಅ ಆರ್ಬಿಟ್ರರಿ ಕಾನ್ಸ್ಟೆಂಟ್. ಹಾಗಾದ್ರೆ ನೋಡಿ, ಈಕ್ವೇಶನ್ಸ್ ಈ ರೀತಿ ಬರೀಬಹುದು ಸ್ಟೂಡೆಂಟ್ಸ್. ನಾನು ಜಸ್ಟ್ ಅಸ್ಯೂಮ್ ಲೈಕ್ ದಿಸ್: x minus 2 whole square plus y minus 4 y plus 5 whole square equals to a square. ಇದು ಒಂದು ಸರ್ಕಲ್ ಆಯ್ತು. ವಾಟ್ ಇಸ್ ದ ಸೆಂಟರ್ ಹಿಯರ್ ಸ್ಟೂಡೆಂಟ್ಸ್? ಸೆಂಟರ್ ಇಸ್ ವಾಟ್? Center is 2, -5. Okay, one circle ಸಿಕ್ತು. Next, suppose I take x plus 1 whole square. Okay, next here y plus 3 whole square equals to a square. Radius ನೋಡಿ ಸ್ಟೂಡೆಂಟ್ಸ್, ಎಲ್ಲದರಲ್ಲೂ ಸೇಮ್ ಇದೆ. Radius is a. But here what is the center students? In this problem the center is, in this curve the center is what? -1, -3. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಎಚ್ ಮತ್ತೆ ಕೆ ವ್ಯಾಲ್ಯೂಸ್ಗಳನ್ನ ಮಾತ್ರ ಚೇಂಜ್ ಮಾಡೋಷ್ಟು ನನಗೆ ಫ್ಲೆಕ್ಸಿಬಿಲಿಟಿ ಇದೆ, ಬಟ್ ನಾಟ್ ದ ಎ ವ್ಯಾಲ್ಯೂ. ಓಕೆ, ಸೊ ಯಾವಾಗ ನನಗೆ ಸ್ಟೂಡೆಂಟ್ಸ್ ಫ್ಲೆಕ್ಸಿಬಿಲಿಟಿ ಇರುತ್ತೆ ಟು ಚೇಂಜ್ ದ ವ್ಯಾಲ್ಯೂಸ್, ದಟ್ ಈಸ್ ಕಾಲ್ಡ್ ಆಸ್ ಆರ್ಬಿಟ್ರರಿ ಕಾನ್ಸ್ಟೆಂಟ್. ಅರ್ಥ ಆಗ್ತಿದ್ಯಾ? ಸೊ ಈಗ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಎಷ್ಟಾಯ್ತು? ಓನ್ಲಿ 2 ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಅಲ್ವಾ? ಸೊ ಈಗ ನನಗೆ ಏನ್ ಬೇಕು? ವಾಟ್ ಈಸ್ ದ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಕೇಳ್ತಿದ್ದಾರೆ. ಆರ್ಡರ್ ಎಷ್ಟಾಗುತ್ತೆ ಸ್ಟೂಡೆಂಟ್ಸ್? 2, because there are only two arbitrary constants. Therefore the order of the differential equation will be 2, right? So hagadre answer in barutte, A will be the required answer. Okay, fine. So let me move on to the next problem now. Solution of the differential equation. Okay, so now we have finished the problems on order and degree. ಹಾಗಾದ್ರೆ ನೆಕ್ಸ್ಟ್ ಏನ್ ಬೇಕು ಸ್ಟೂಡೆಂಟ್ಸ್? ನನಗೆ ಸೊಲ್ಯೂಷನ್ ಬೇಕು. ನೋಡಿ, ನಿಮಗೆ ಸೆಕೆಂಡ್ ಎಕ್ಸರ್ಸೈಸ್ ಅಲ್ಲಿ ಬಂದು ವೆರಿಫಿಕೇಶನ್ ಇದೆ, ಹೌದಾ? ಸೊ ವೆರಿಫಿಕೇಶನ್ ಆದ್ಮೇಲೆ ನೆಕ್ಸ್ಟ್ ಬೇಕಾಗಿರೋ ಸ್ಟೂಡೆಂಟ್ಸ್ ನನಗೆ ಯಾವ್ದಂತಂದ್ರೆ, ಇಟ್ ಮೀನ್ಸ್ ದ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್. ದೇರ್ ಆರ್ 3 ಟೈಪ್ಸ್ ಆರ್ 3 ಮೆಥಡ್ಸ್ ಇನ್ ಯೋರ್ ಸಿಲೆಬಸ್ ಸ್ಟೂಡೆಂಟ್ಸ್. ವಾಟ್ ಆರ್ ದೋಸ್ 3 ಮೆಥಡ್ಸ್? ಸೊ ಮೊದಲನೇದಾಗಿ, the very first method is students variable separable method. One of the very important method, variable separable method. Variable separable method. This is the method which we need to learn
ಸೊ ವೇರಿಯೇಬಲ್ ಸಪರೇಬಲ್ ಮೆಥಡ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ವೇರಿಯೇಬಲ್ ಸಪರೇಬಲ್ ಮೆಥಡ್? ಇದರಲ್ಲಿ ಸ್ಟೂಡೆಂಟ್ಸ್ ಯಾವುದೋ ಒಂದು ಡಿಫರೆನ್ಷಿಯಲ್ ಇಕ್ವೇಶನ್ ಕೊಟ್ಟಾಗ ನನಗೆ ಅಲ್ಟಿಮೇಟ್ಲಿ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದು ಉದ್ದೇಶ ಆಗಿರುತ್ತೆ. ಸೊ ಫೈಂಡಿಂಗ್ ದ ಸೊಲ್ಯೂಷನ್ ಮೀನ್ಸ್ ವಾಟ್? ಫೈಂಡಿಂಗ್ ದ ಡಿಪೆಂಡೆಂಟ್ ವೇರಿಯೇಬಲ್ ವ್ಯಾಲ್ಯೂ. ಓಕೆ, ಫೈಂಡಿಂಗ್ ದ ಸೊಲ್ಯೂಷನ್ ಮೀನ್ಸ್ ವಾಟ್? ಫೈಂಡಿಂಗ್ ದ ಡಿಪೆಂಡೆಂಟ್ ವೇರಿಯೇಬಲ್ ವ್ಯಾಲ್ಯೂ. ಅರ್ಥ ಆಗ್ತಿದ್ಯಾ? ಸೊ ಡಿಪೆಂಡೆಂಟ್ ಮತ್ತೆ ಇಂಡಿಪೆಂಡೆಂಟ್ ಅಂದ್ರೆ ಏನು ನೋಡಿ. dy by dx ಅಂತ ಬಂದಾಗ ಇಲ್ಲಿ ಸ್ಟೂಡೆಂಟ್ಸ್ x ಅಂತ ಬಂದ್ರೆ ದಿಸ್ x is called as independent variable. This x is called as independent variable. Okay, and y is called as dependent variable. Y is called as dependent variable. ಅರ್ಥ ಆಗ್ತಿದ್ಯಾ? ಅದೇ ನಾನು du by dt ಅಂತ ಬರ್ಕೊಂಡ್ರೆ u is the dependent variable and t is the independent variable. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಈ ರೀತಿ ನೀವು ಯಾವುದನ್ನ ಫೈಂಡ್ ಔಟ್ ಮಾಡ್ತೀರಾ, ಈಗ ಡಿಪೆಂಡೆಂಟ್ ವೇರಿಯೇಬಲ್ ನ ಫೈಂಡ್ ಔಟ್ ಮಾಡ್ತೀರಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಸೊಲ್ಯೂಷನ್. ಸೊ ಅಲ್ಟಿಮೇಟ್ ಗೋಲ್ ಇಯರ್ ಇಸ್ ಟು ಫೈಂಡ್ ದ ಡಿಪೆಂಡೆಂಟ್ ವೇರಿಯೇಬಲ್ ವ್ಯಾಲ್ಯೂ ಓನ್ಲಿ. ಯಾವುದೇ ಪ್ರಾಬ್ಲಮ್ ಹೋಗಿ ಡಿಪೆಂಡೆಂಟ್ ವೇರಿಯೇಬಲ್ ಏನಾಗಿರುತ್ತೆ ಅದನ್ನು ಫೈಂಡ್ ಔಟ್ ಮಾಡ್ಬೇಕು ನಾನು. ಹಾಗಾದ್ರೆ ಈ ರೀತಿ ಡಿಪೆಂಡೆಂಟ್ ವೇರಿಯೇಬಲ್ ನ ಫೈಂಡ್ ಔಟ್ ಮಾಡೋದಕ್ಕೆ ದೇ ಹ್ಯಾವ್ ಗಿವನ್ ಯು 3 ಮೆಥಡ್ಸ್ ಹಿಯರ್. ಈ 3 ಮೆಥಡ್ ಇರೋದಾ? ಇಲ್ಲ. ಇಫ್ ಯು ಮೂವ್ ಟು ಹೈಯರ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಯು ಹ್ಯಾವ್ ಗಾಟ್ ಮೋರ್ ಮೆಥಡ್ಸ್. ಇಂಜಿನಿಯರಿಂಗ್ ಸೇರ್ಕೊಂಡ್ರೆ, ಇಂಜಿನಿಯರಿಂಗ್ ಕಾಲೇಜಸ್ ಸೇರ್ಕೊಂಡ್ರೆ ಅದ್ರಲ್ಲಿ ಬೇರೆ ಬೇರೆ ಮೆಥಡ್ಸ್ ಗಳನ್ನ ಕಲಿತೀರಾ, ಬೇರೆ ಬೇರೆ ಆಪರೇಟರ್ಸ್ ಗಳನ್ನ ಕೂಡ ಕಲಿತೀರಾ. ಅದನ್ನ ಬಿಡಿ, ಇಟ್ ಇಸ್ ಅ ಡಿಫರೆಂಟ್ ಥಿಂಗ್. ಬಟ್ ನೌ ಕಮಿಂಗ್ ಟು ದಿಸ್, ದೇರ್ ಆರ್ 3 ಮೆಥಡ್ಸ್ ಇನ್ ಯೋರ್ ಸಿಲೆಬಸ್. ಮೊದಲನೇ ಮೆಥಡ್ ಯಾವುದು? ವೇರಿಯೇಬಲ್ ಸಪರೇಬಲ್ ಮೆಥಡ್. ಏನ್ ಮಾಡ್ತೀವಿ ಇಲ್ಲಿ ವೇರಿಯೇಬಲ್ ಸಪರೇಬಲ್ ಮೆಥಡ್ ಅಲ್ಲಿ? ನೋಡಿ, ಇದ್ರಲ್ಲಿ ನಮ್ಮ ಕೆಲಸ ಏನ್ ಸ್ಟೂಡೆಂಟ್ಸ್? dy by dx ಅಂತ ಕೊಟ್ಟಿದ್ರೆ, ಸೊ ಗಿವನ್ dy by dx ಸ್ಟೂಡೆಂಟ್ಸ್, ಅವರ್ ಏಮ್ ಇಸ್ ಟು ಫೈಂಡ್, ಅವರ್ ಏಮ್ ಇಸ್ ಟು ಫೈಂಡ್ y equals to equation in terms of x, equation in terms of x, in terms of x. ಅರ್ಥ ಆಗ್ತಿದ್ಯಾ? ಈಕ್ವೇಶನ್ ಇನ್ ಟರ್ಮ್ಸ್ ಆಫ್ ಎಕ್ಸ್, ಇದನ್ನು ಫೈಂಡ್ ಔಟ್ ಮಾಡೋದು ನಮ್ಮ ಏಮ್ ಆಗಿರುತ್ತೆ. ಕರೆಕ್ಟ್, ದಟ್ ಇಸ್ ವಾಟ್ ಯು ಡೂ ಇನ್ ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಹಾಗಾದ್ರೆ ನನಗೆ ಅಲ್ಟಿಮೇಟ್ ಆನ್ಸರ್ ಏನ್ ಬರುತ್ತೆ ಸ್ಟೂಡೆಂಟ್ಸ್? ಇಲ್ಲ, ವೈ ಅಲ್ಲಿ ಇರುತ್ತೆ ಆನ್ಸರ್. ಏನಿರುತ್ತೆ? ವೈ ಮತ್ತೆ ಎಕ್ಸ್ ಅಲ್ಲಿ ಇರುತ್ತೆ, ಹೌದಲ್ಲ? ಸೊ ಹಾಗಾದ್ರೆ ನಾವೇನ್ ಮಾಡ್ತೀವಿ, ಇದರಲ್ಲಿ ಇಂಟಿಗ್ರೇಷನ್ ನ ಯೂಸ್ ಮಾಡ್ಕೊಳ್ತೀವಿ. ಇಂಟಿಗ್ರೇಷನ್ ಯೂಸ್ ಮಾಡಿ ವೈ ಮತ್ತೆ ಎಕ್ಸ್ ನ ಸಪರೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ವೆರಿ ಬೇಸಿಕ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡಿದಾರೆ ಇಲ್ಲಿ ವೇರಿಯೇಬಲ್ ಸಪರೇಬಲ್ ಮೆಥಡ್ ನ ವೇರಿಯೇಬಲ್ ಸಪರೇಬಲ್ ಮೆಥಡ್ ನ ಏನ್ ಮಾಡಿದ್ದಾರೆ? ಫಾರ್ಮ್ ಮಾಡಿದ್ದಾರೆ. ಓಕೆ, ವೆರಿ ಬೇಸಿಕ್ ಏನು? ವೈ ನ ವೈ ಜೊತೆಗಿಡಿ, ಡಿ ವೈ ನ ವೈ ಜೊತೆಗಿಟ್ಬಿಡಿ, ಡಿ ಎಕ್ಸ್ ನ ಎಕ್ಸ್ ಜೊತೆಗಿಡಿ, ಇಂಟಿಗ್ರೇಟ್ ಮಾಡಿ. ಆಗೇನಾಯ್ತು? ವೈ ಸಪರೇಟ್ ಆಗಿ ಬಂತು, ಎಕ್ಸ್ ಸಪರೇಟ್ ಆಗಿ ಆಯ್ತು. ಎರಡು ಈಕ್ವೇಟ್ ಮಾಡೋರು ಏನಾಯ್ತು? ಸೊಲ್ಯೂಷನ್ ಬಂತು. ದಟ್ಸ್ ವಾಟ್ ದೇ ಆರ್ ಡೂಯಿಂಗ್ ಸ್ಟೂಡೆಂಟ್ಸ್. ಹಾಗಾದ್ರೆ ಇದ್ರಲ್ಲಿ ಏನ್ ಮಾಡ್ತಾರೆ? ಸೊ ವೇರಿಯೇಬಲ್ ಸಪರೇಬಲ್ ಮೆಥಡ್ ಅಲ್ಲಿ ಸ್ಟೂಡೆಂಟ್ಸ್ ಗಿವನ್ dy by dx equals to f of x comma y. Okay, so this f of x comma y, if this can be separated, or ಇದನ್ನ ಸ್ಟೂಡೆಂಟ್ಸ್ ನಾನು ಎರಡು ಭಾಗ ಆಗಿ ಮಾಡಿ ಒಂದು ಭಾಗ ಏನ್ ಮಾಡಬಹುದು ಇದರಲ್ಲಿ? ಲೆಟ್ ಮಿ ಟೇಕ್ ಇಟ್ ಆಸ್ g. ಒಂದು ಭಾಗನ ಸ್ಟೂಡೆಂಟ್ಸ್ ಎಕ್ಸ್ ವೇರಿಯೇಬಲ್ಸ್ ಮಾತ್ರ ಎತ್ತಿಟ್ಟು ಇನ್ನೊಂದು ಯಾವ್ದು ಸ್ಟೂಡೆಂಟ್ಸ್ ವೈ ವೇರಿಯೇಬಲ್ ಗೆ ಮಾತ್ರ ಇಡಬೇಕು. ಆ ರೀತಿ ಇರಬೇಕು. ಅರ್ಥ ಆಗ್ತಿದ್ಯಾ? ಸಪೋಸ್ ಐ ರೈಟ್ ನೌ ಲೈಕ್ ದಿಸ್, x plus 1 into y plus 1, ಈ ರೀತಿ ಬಂತು ಅಂತ ಅನ್ಕೊಳ್ಳಿ. ಸೊ ನೋಡಿ, ಪ್ರಾಡಕ್ಟ್ ಇದೆ ಅಲ್ಲ. ಸೊ ಏನಾಯ್ತು ಇದರಲ್ಲಿ? ಮೊದಲನೇ ಟರ್ಮ್ ಎಕ್ಸ್ ಮಾತ್ರ ಇದೆ, ಎರಡನೇ ಟರ್ಮ್ ಏನಿದೆ ವೈ ಮಾತ್ರ ಇದೆ. ಈ ರೀತಿ ಇರಬೇಕು ಸ್ಟೂಡೆಂಟ್ಸ್. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಇದರಲ್ಲಿ ಏನಾಗುತ್ತೆ? ಸೊ ಇದರಲ್ಲಿ dy by dx ಬಂತು. ಸೊ ನೆಕ್ಸ್ಟ್ dy by ಸ್ಟೂಡೆಂಟ್ಸ್ h of y ಬರುತ್ತೆ, ಅಂಡ್ g of x ಇಂಟು ಏನ್ ಬರುತ್ತೆ? dx ಬರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಈಗ ನಾವೇನ್ ಮಾಡ್ತೀವಿ? ಇಂಟಿಗ್ರೇಷನ್ ಯೂಸ್ ಮಾಡ್ತೀವಿ. ಸೊ ಇಂಟಿಗ್ರೇಷನ್ ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಟು ಫೈಂಡ್ ದ ಸೊಲ್ಯೂಷನ್. ಓಕೆ, ಸೊ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಇಂಟಿಗ್ರೇಷನ್ ಯೂಸ್ ಮಾಡ್ತೀವಿ. ಯಾಕೆ ಸ್ಟೂಡೆಂಟ್ಸ್? ಯಾಕಂದ್ರೆ ಇದ್ರ ಆಲ್ರೆಡಿ ಡಿಫರೆನ್ಷಿಯಲ್ ಆಪರೇಟರ್ ಇದೆ. ಸೊ ಡಿಫರೆನ್ಷಿಯಲ್ ಆಪರೇಟರ್ ಇಂದ ಈಕ್ವೇಶನ್ ಬರಬೇಕಂದ್ರೆ ಏನ್ ಮಾಡಬೇಕು? ಐ ನೀಡ್ ಟು ಇಂಟಿಗ್ರೇಟ್. ದಟ್ ಇಸ್ ವಾಟ್ ಯು ಆರ್ ಲರ್ನ್ಡ್ ಇನ್ ಯೋರ್ 7th ಚಾಪ್ಟರ್, ಇಂಟಿಗ್ರೇಷನ್. ಇಂಟಿಗ್ರೇಷನ್ ಅಲ್ಲಿ ಪ್ರತಿಯೊಂದು ಕಡೆ ಮಾಡಿರೋ ಕೆಲಸನೇ ಇದು. ನೀವು ಏನ್ ಮಾಡಿದೀರಾ? ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಕೊಂಡ್ ಬಂದಿದ್ದೀರಾ. ಓಕೆ, ಒಂದು ಡಿಫರೆನ್ಷಿಯಲ್ ಈಕ್ವೇಶನ್ ಕೊಟ್ರೆ ಅದನ್ನ ಸೊಲ್ಯೂಷನ್ ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನೇ ನೀವು ಇಂಟಿಗ್ರೇಷನ್ ಅಲ್ಲಿ ಕಲ್ತ್ಕೊಂಡು ಬಂದಿರೋದು. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಸೊ ಹಾಗಾದ್ರೆ ಇದರಲ್ಲಿ dy by h of y and integral of g of x into d of x ಅಂತ ಇದೆ. ಸೊ ಹಾಗಾದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ? ಎಸ್, ಸೊ ಇಯರ್ ಆನ್ ಇಂಟಿಗ್ರೇಟಿಂಗ್ ದಿಸ್ ಸ್ಟೂಡೆಂಟ್ಸ್ h of y ಇದೆ ಅಲ್ಲ, ರೈಟ್? ಸಮ್ ವಾಟ್ ಐ ಮೇ ಗೆಟ್ ಅ ಡಿಫರೆಂಟ್ ಇಂಟಿಗ್ರೇಷನ್ ಸ್ಟೂಡೆಂಟ್ಸ್. ಏನಾದ್ರೂ ಬರ್ಬೋದು ಇದರಲ್ಲಿ, ಕ್ಯಾಪಿಟಲ್ h of y ಅಂತ ಬರ್ಬೋದು. ಓಕೆ, ಇಯರ್ ಐ ಮೇ ಗೆಟ್ ಕ್ಯಾಪಿಟಲ್ g of x plus some arbitrary constant, say c. Okay, because the order is what? 1, therefore arbitrary constant will be what? Equal to 1. ಅರ್ಥ ಆಗ್ತಿದೆ ಎಲ್ಲರಿಗೂ? Okay, so this is what we do here. So this is called as variable separable method. ಹಾಗಾದ್ರೆ ಇದ್ರ ಮೇಲೆ ಪ್ರಾಬ್ಲಮ್ಸ್ ನೋಡ್ಕೊಂಡು ಬರೋಣ. ಸೊ ಏನೇನ್ ಪ್ರಾಬ್ಲಮ್ಸ್ ಇದೆ ಅಂತ ನೋಡೋಣ ಸ್ಟೂಡೆಂಟ್ಸ್. ಮೊದಲನೇದಾಗಿ ಎಸ್, ಕಮಿಂಗ್ ಟು ದ ವೆರಿ ಫಸ್ಟ್ ಪ್ರಾಬ್ಲಮ್, ಎಸ್, ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್. ನೋಡಿ, ಈ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡ್ಬೋದು ನಾನು? ಐ ಕ್ಯಾನ್ ಮೇಕ್ ದಿಸ್ ಸಪರೇಟ್, x into dy equals to y into dx. ಹೌದಾ? ಸೊ ಹಾಗಾದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್? ಇಲ್ಲಿ dy by y equals to dx by x ಆಗುತ್ತೆ.
So now what I can do, students, I can integrate here. So integrate this. So dy by y equals to dx by x, and integrating, students, I get here log y, ಹೌದಾ, ವಿಚ್ ಇಸ್ ಈಕ್ವಲ್ ಟು ಸ್ಟೂಡೆಂಟ್ಸ್ ಲಾಗ್ ಎಕ್ಸ್. ಅಂಡ್ ಒಂದು ವಿಷಯ ನೆನ್ಪಿಟ್ಕೊಂಡಿರ್ಬೇಕು ನೀವು, ಈಗ ನಾನು ಇದರಲ್ಲಿ ಸ್ಟೂಡೆಂಟ್ ಸಿ ಅಂತನಾದ್ರೂ ಬರೀಬಹುದು. ಐ ಕ್ಯಾನ್ ರೈಟ್ ಜಸ್ಟ್ ಸಿ ಇಯರ್, ಬಟ್ ನನಗೆ ಮುಂದೆ ಸ್ಟೆಪ್ಗಳು ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಕೆಲವು ಮೆಥಡ್ಸ್ಗಳನ್ನ ನಾವೇನು ಮಾಡಬೇಕಾಗುತ್ತೆ, ಇನ್ಕಾರ್ಪೊರೇಟ್ ಮಾಡ್ಕೋಬೇಕಾಗುತ್ತೆ, ಅಂದರೆ ಯೂಸ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಏನೋ ಮೆಥಡ್ ಸ್ಟೂಡೆಂಟ್ಸ್ ನೋಡಿ, ಎರಡು ಟರ್ಮಲ್ಲೂ ಲಾಗ್ ಬಂದಾಗ ಇಲ್ಲಿ ಕೂಡ ಲಾಗ್ ಇಟ್ಕೊಂಡ್ರು ಒಳ್ಳೇದು ನಾವು, ಯಾಕಂದ್ರೆ ಸಿ ಇಸ್ ಅ ಕಾನ್ಸ್ಟೆಂಟ್, ವಿ ನೋ ದಟ್ ಲಾಗ್ ಸಿ ಇಸ್ ಆಲ್ಸೋ ಕಾನ್ಸ್ಟೆಂಟ್ ಸ್ಟೂಡೆಂಟ್ಸ್. ಅದಕ್ಕೆ ಸಿ ಅಂತ ಇಟ್ಕೊಳ್ಳೋದ್ರ ಬದಲು ನಾನೇನು ಮಾಡ್ತೀನಿ, ಇದರಲ್ಲಿ ಐ ವಿಲ್ ಕೀಪ್ ಇಟ್ ಆಸ್ ಲಾಗ್ ಸಿ ಫಾರ್ ಅವರ್ ಓನ್ ಕನ್ವೀನಿಯನ್ಸ್. ಯಾಕಂದ್ರೆ ಫರ್ದರ್ ಸ್ಟೆಪ್ಸ್ಗಳು ಏನಾಗಬೇಕು, ಈಸಿ ಆಗಬೇಕು ಅನ್ನೋ ಕಾರಣಕ್ಕೆ ಈ ಕೆಲಸ ಮಾಡ್ತೀವಿ. ಹಾಗಾದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ ವಿ ಗೆಟ್ ಲಾಗ್ ವೈ ಈಕ್ವಲ್ಸ್ ಟು ಲಾಗ್ ಎಕ್ಸ್ ಇಂಟು ಸಿ, ಹೌದಾ, ಬಿಕಾಸ್ ಲಾಗ್ ಎ ಪ್ಲಸ್ ಲಾಗ್ ಬಿ ಇಸ್ ವಾಟ್, ಲಾಗ್ ಎ ಬಿ. ಈಗ ಏನಾಗುತ್ತೆ ಇದರಲ್ಲಿ, ವಿ ಗೆಟ್ ವೈ ಈಕ್ವಲ್ಸ್ ಟು ಎಕ್ಸ್ ಇಂಟು ಸಿ. So y equals to x into c. What is this, students? It is nothing but a equation of straight line. ಯಾಕೆ equation of straight line ಆಗುತ್ತೆ? Because the power is 1 here. ಹೌದಾ, ಲೀನಿಯರ್ ಇಕ್ವೇಷನ್ ಆಯ್ತು. ಲೀನಿಯರ್ ಇಕ್ವೇಷನ್ ಏನು ರೆಪ್ರೆಸೆಂಟ್ ಮಾಡುತ್ತೆ? ಸ್ಟ್ರೈಟ್ ಲೈನ್ ಇಕ್ವೇಷನ್ಸ್ ಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಐ ಗಾಟ್ ಅ ಸ್ಟ್ರೈಟ್ ಲೈನ್ ಸ್ಟೂಡೆಂಟ್ಸ್, ರೈಟ್. ಸೊ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ಆರಿಜಿನ್ ಅಂತ ಇದೆ. ಎಸ್, ಇಟ್ ಇಸ್ ಪಾಸಿಂಗ್ ಥ್ರೂ ಆರಿಜಿನ್. ಹೇಗೆ ಗೊತ್ತಾಗುತ್ತೆ? ಆರಿಜಿನ್ ಅಂದ್ರೆ ಏನು? 0,0 ಇಂದ ಪಾಸ್ ಆಗಬೇಕಲ್ವಾ, ರೈಟ್. ಸೊ ಹಾಗಾದ್ರೆ ನೋಡಿ, x is equal to 0 ಹಾಕಿ. If x is equal to 0, what is y, students? If x equals to 0 here, what is y value? Y is also 0 ಅಲ್ಲ, right. So hagadre students, this is a equation passing through origin, and not at all that it is a straight line passing through origin. So what is the answer, students? Yes, this is the required answer. ಅರ್ಥ ಆಗ್ತಿದೆಯಲ್ಲ? ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ನೋಡಿ, ರೆಕ್ಟಾಂಗುಲರ್ ಹೈಪರ್ಬೋಲಾ ನಿಮ್ಗೆ ಇದ್ರ ಇಕ್ವೇಷನ್ ಗೊತ್ತಿರಬೇಕು. ವಾಟ್ ಇಸ್ ದ ರೆಕ್ಟಾಂಗುಲರ್ ಹೈಪರ್ಬೋಲಾ ಇಕ್ವೇಷನ್ ಸ್ಟೂಡೆಂಟ್ಸ್? ರಿಕಾಲ್ ಮಾಡಿದ್ರೆ ಏನ್ ಬರುತ್ತೆ ಇದು? x ಸ್ಕ್ವೇರ್ ಬೈ a ಸ್ಕ್ವೇರ್, ಹೌದಾ, ಮೈನಸ್ y ಸ್ಕ್ವೇರ್ ಬೈ a ಸ್ಕ್ವೇರ್ ಈಕ್ವಲ್ಸ್ ಟು 1. ಯಾಕೆ? ರೆಕ್ಟಾಂಗುಲರ್ ಹೈಪರ್ಬೋಲಾ ಆದ್ರೆ ಏನಾಗುತ್ತೆ? ದಿಸ್ ವ್ಯಾಲ್ಯೂ ವಿಲ್ ಬಿ ಸೇಮ್. a ಸ್ಕ್ವೇರ್ ಮತ್ತೆ b ಸ್ಕ್ವೇರ್, a ಈಕ್ವಲ್ಸ್ ಏನಾಗುತ್ತೆ? b ಆಗುತ್ತೆ, ಹೌದಾ, ರೈಟ್. ಇದರಲ್ಲಿ ಸ್ಟೂಡೆಂಟ್ಸ್ ಪ್ಯಾರಾಬೋಲಾ whose vertex is at origin, so y ಸ್ಕ್ವೇರ್ ಈಕ್ವಲ್ಸ್ ಟು 4ax ಆಗ್ಬೋದು. Is that right? Next ಏನಾಗುತ್ತೆ ಸ್ಟೂಡೆಂಟ್ಸ್? ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ಆರಿಜಿನ್ ಗೊತ್ತಾಯ್ತು. ಸರ್ಕಲ್ whose center is origin, what is this equation ಸ್ಟೂಡೆಂಟ್ಸ್? It is x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಈಕ್ವಲ್ಸ್ ಟು a ಸ್ಕ್ವೇರ್. ಯಾಕಂದ್ರೆ ಸೆಂಟರ್ ಅಲ್ಲಿದೆ, ಆರಿಜಿನ್ ಅಲ್ಲಿದೆ, h ಮತ್ತೆ k ವ್ಯಾಲ್ಯೂ ಏನಾಗಿದೆ ಇದರಲ್ಲಿ? 0,0 ಆಗಿದೆ. therefore this is the equation we get. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಇದೆಲ್ಲಾನು ಕೂಡ ಫಸ್ಟ್ ಇಯರ್ ಓದಿದ್ದೀರಾ ಅಲ್ವಾ ನೀವು, ರೈಟ್? ಓಕೆ, ಸೊ ನೌ ವಿ ಶಾಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಎಸ್, ಸೊ ಜನರಲ್ ಸೊಲ್ಯೂಷನ್ ಆಫ್ ದಿಸ್ ಈಕ್ವೇಷನ್ ನೋಡಿ, ಇದನ್ನ ವೇರಿಯಬಲ್ ಸೆಪರೇಬಲ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಕ್ ಸಾಧ್ಯನಾ? ಲೆಟ್ ಅಸ್ ಸಿ ಸ್ಟೂಡೆಂಟ್ಸ್. ಸೊ ಇದರಲ್ಲಿ ಏನಾಗುತ್ತೆ, ವಿ ಗೆಟ್ dy by dx ಈಕ್ವಲ್ಸ್ ಟು 1 minus y. ಸೊ ನಾನೇನ್ ಮಾಡ್ತೀನಿ ಇದರಲ್ಲಿ, dy ಡಿವೈಡೆಡ್ ಬೈ 1 minus y ಈಕ್ವಲ್ಸ್ ಟು dx, ರೈಟ್. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇಲ್ಲಿ ಇಂಟಿಗ್ರೇಟ್ ಮಾಡೋಣ. ಈಗ ಇಂಟಿಗ್ರೇಟ್ ಮಾಡಬೇಕಾದ್ರೆ dy ಡಿವೈಡೆಡ್ ಬೈ 1 minus y ಈಕ್ವಲ್ಸ್ ಟು ಇಂಟಿಗ್ರಲ್ ಆಫ್ dx. ನೋಡಿ ನಾನು ಏನ್ ಮಾಡ್ತೀನಿ ಈಗ ಸ್ಟೂಡೆಂಟ್ಸ್, ಐ ಟ್ರೈ ಟು ಯೂಸ್ ದಿಸ್ ಪರ್ಟಿಕ್ಯುಲರ್ ರೂಲ್. ಇದು ಯೂಶುವಲಿ ನಿಮಗೆ ಗೊತ್ತಿರುತ್ತೆ. ಇಂಟಿಗ್ರಲ್ ಆಫ್ f dash of x ಡಿವೈಡೆಡ್ ಬೈ f of x ಇಂಟು dx ಈಸ್ ನಥಿಂಗ್ ಬಟ್ ಇಟ್ ಈಸ್ ಲಾಗ್ ಆಫ್ f of x ಪ್ಲಸ್ c. ದಿಸ್ ಇಸ್ ದ ರೂಲ್ ವಿ ನೋ, ಹೌದಲ್ಲ, ರೈಟ್. ಹಾಗಾದ್ರೆ ಸ್ಟೂಡೆಂಟ್ಸ್ ಈ ರೂಲ್ ನ ಇಲ್ಲಿ ಯೂಸ್ ಮಾಡಕ್ ಸಾಧ್ಯನಾ ನಾನು? ಕೆನ್ ಐ ಯೂಸ್ ದಿಸ್ ರೂಲ್? ಯೂಸ್ ಮಾಡ್ಬೇಕಂದ್ರೆ ಇದರಲ್ಲಿ ಏನಿದೆ ಸ್ಟೂಡೆಂಟ್ಸ್, 1 minus y ಇದೆ. 1 minus y ನ ವಿತ್ ರೆಸ್ಪೆಕ್ಟ್ ಟು y ಡಿಫ್ರೆನ್ಶಿಯೇಟ್ ಮಾಡಬೇಕು. 1 minus y ನ ವಿತ್ ರೆಸ್ಪೆಕ್ಟ್ ಟು y. ಇಲ್ಲಿ ಯಾವ ರೂಲ್ ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ? ಇಂಟಿಗ್ರಲ್ ಆಫ್ f dash of y ಡಿವೈಡೆಡ್ ಬೈ f of y ಇಂಟು dx. ಸೊ ವಾಟ್ ಇಸ್ ದಟ್? ಲಾಗ್ f of y ಬರುತ್ತೆ, ಲಾಗ್ f of y ಪ್ಲಸ್ c. ಹಾಗಾದ್ರೆ ಸ್ಟೂಡೆಂಟ್ಸ್ f of y ಏನಿದೆ ಇಲ್ಲಿ 1 minus y ಇದೆ ಅಲ್ಲ, ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ? -1 ಬರುತ್ತೆ, ಹೌದಾ. ಬಟ್ ನ್ಯೂಮರೇಟರ್ ಅಲ್ಲಿ ಏನಿದೆ ಸ್ಟೂಡೆಂಟ್ಸ್? 1 ಇದೆ. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಇದರಲ್ಲಿ ಸ್ವಲ್ಪ ಕನ್ವರ್ಷನ್ ಮಾಡ್ಕೊಳ್ತೀನಿ. ಇಲ್ಲಿ -1 ಬೈ 1 minus y ಅಂತ ಬರೀತೀನಿ. ಬರೆದ್ಬಿಟ್ರೆ ತಪ್ಪಾಗ್ಬಿಡುತ್ತಲ್ವಾ? ಯಾಕೆ? ಇದರಲ್ಲಿ ಮೈನಸ್ ಇಲ್ಲ ಸರ್, ಇಲ್ಲಿ ಮೈನಸ್ ಹೆಂಗ್ ತಂದ್ರಿ ಸರ್? ಅದಕ್ಕೆ ನಾನು ಏನ್ ಮಾಡ್ತೀನಿ, ಐ ವಿಲ್ ಆಲ್ಸೋ ಮಲ್ಟಿಪ್ಲೈ ಬೈ ಮೈನಸ್ ಸೈನ್. ಓಕೆ, ದಿಸ್ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ dx. ಸೊ ಈಗ ನಾನು ಏನಂತ ಬರಿಬಹುದು, ಇದು f dash of x, f dash of y ಡಿವೈಡೆಡ್ ಬೈ f of y ಫಾರ್ಮ್ ಆಯ್ತು. ಲಾಗ್ ಆಫ್ f of y ಬರುತ್ತಲ್ಲ, ಸೊ ಮೈನಸ್ ಹಂಗೆ ಇಟ್ಕೊಳ್ತೀನಿ ಇಲ್ಲಿರೋದನ್ನ. ಇಲ್ಲೇನ್ ಬರುತ್ತೆ? ಲಾಗ್ ಆಫ್ f of y, ದಟ್ ಇಸ್ ನಥಿಂಗ್ ಬಟ್ ಲಾಗ್ ಆಫ್ 1 minus y ವಿಚ್ ಇಸ್ ಈಕ್ವಲ್ ಟು x ಬರುತ್ತೆ. ಅಂಡ್ ಇಲ್ಲೇನ್ ಬರುತ್ತೆ ಸ್ಟೂಡೆಂಟ್ಸ್? ನನಗೆ c ಬರುತ್ತೆ, ಹೌದಾ, ರೈಟ್. ಬಟ್ ಆ ರೀತಿ ಆನ್ಸರ್ ಇಲ್ಲ ಅಲ್ಲ ಎಲ್ಲೂ ಕೂಡ. ನಮ್ಗೆ ಈಗ ಇನ್ನೊಂದು ರೂಲ್ ಗೊತ್ತಾಗ್ಬೇಕು ನಮ್ಗೆ, ಯಾವ್ದು ಅಂತಂದ್ರೆ ಮೈನಸ್ ಲಾಗ್ ಎಕ್ಸ್. ವಾಟ್ ಈಸ್ ಮೈನಸ್ ಲಾಗ್ ಎಕ್ಸ್ ಸ್ಟೂಡೆಂಟ್ಸ್? ಇಟ್ ಇಸ್ ನಥಿಂಗ್ ಬಟ್ ಲಾಗ್ x ಪವರ್ -1. ವಾಟ್ ಈಸ್ ದಿಸ್? ಲಾಗ್ 1 by x ಅಲ್ಲ, ರೈಟ್. ಸೊ ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಡೈರೆಕ್ಟ್ ಆಗಿ ಬರೆಯೋದು ಕಲಿಬೇಕಾಗತ್ತೆ ನೀವು. ಸೊ ಹಾಗಾದ್ರೆ ಏನ್ ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ? ಲಾಗ್ ಆಫ್ 1 by 1 minus y ಬರುತ್ತೆ, ಹೌದಾ. ಸೊ ಏನಾಗುತ್ತೆ, ಇದು ಡಿನಾಮಿನೇಟರ್ ಬರುತ್ತೆ ಯಾವಾಗ ಮೈನಸ್ ಮಲ್ಟಿಪ್ಲೈ ಆಗಿದಾಗ. ದಿಸ್ ಇಸ್ ಈಕ್ವಲ್ ಟು ವಾಟ್? ಎಕ್ಸ್ ಪ್ಲಸ್ ಸಿ. ಹಾಗಾದ್ರೆ ಯಾವ್ದು ಆನ್ಸರ್ ಆಗುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ? ಎಸ್, ದ ರಿಕ್ವೈರ್ಡ್ ಆನ್ಸರ್ ಇಸ್ ದ ಫಸ್ಟ್ ಆಪ್ಷನ್. ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆಲ್ಲ ಎಲ್ಲರಿಗೂ? ಓಕೆ, ಸೊ ಲೆಟ್ ಮಿ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನಾವು
ದ ಸೊಲ್ಯೂಷನ್ ಫಾರ್ ದ ಡಿಫರೆನ್ಷಿಯಲ್ ಇಕ್ವೇಶನ್ ನೋಡಿ ಇದಷ್ಟು ಈಸಿಯಾಗಿ ಕೊಟ್ಬಿಟ್ಟಿದ್ದಾರೆ. ಹೌದಾ, ತುಂಬಾ ಈಸಿ ಆಗಿದೆಲ್ಲ ಸ್ಟೂಡೆಂಟ್ಸ್. ಇದು ನಾನೇನ್ ಮಾಡ್ಬೋದು, ಇದರಲ್ಲಿ ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಅಪ್ಲೈ ಮಾಡ್ಬೋದು. ಸೊ ವಾಟ್ ಐ ವಿಲ್ ಡೂ ನಾವ್ ಹಿಯರ್, yes, so I will integrate directly students. Integral of dy by y plus integral of dx by x equals to 0. Okay, so ಈಗ ಏನ್ ಸಿಗುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ, yes, I get here log y, ಹೌದಾ, ರೈಟ್, ಪ್ಲಸ್ log x and now 0 ಇದೆ ನನಗೆ ಗೊತ್ತು, ಒಂದು ಆರ್ಬಿಟ್ರಿ ಕಾನ್ಸ್ಟೆಂಟ್ ಬರೀಬೇಕು. ಸೊ ಸಿ ಅಂತ ಬರೀಬಹುದು. ಬಟ್ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು ದಟ್ ಎರಡೂ ಕಡೆ ಎರಡು ಟರ್ಮ್ ಲಾಗ್ ಬಂದ್ಮೇಲೆ ಈ ಕಡೆ ಬಂದ್ರೆ ಏನ್ ಬಂದ್ರೆ ಒಳ್ಳೇದು, ಲಾಗ್ ಬಂದ್ರೆ ಒಳ್ಳೇದು. ಸೊ ಬೆಟರ್ ಟೇಕ್ ಲಾಗ್ ಸ್ಟೂಡೆಂಟ್ಸ್. ಸೊ ಲಾಗ್ ಸಿ ಅಂತ ಬರೀರಿ. ಸೊ ಈಗ ಏನಾಯ್ತು ಇದ್ರಲ್ಲಿ ಸ್ಟೂಡೆಂಟ್ಸ್, ಲಾಗ್ ಎಕ್ಸ್ ವೈ ಬಂತಲ್ವಾ, ಲಾಗ್ ಎ ಪ್ಲಸ್ ಲಾಗ್ ಬಿ ಈಕ್ವಲ್ಸ್ ಟು ಲಾಗ್ ಸಿ. ಸೊ ಹಾಗಾದ್ರೆ ಏನಾಗುತ್ತೆ, ಎಕ್ಸ್ ವೈ ಈಕ್ವಲ್ಸ್ ಟು ಸಿ. ಸೊ ಎಕ್ಸ್ ಇಂಟು ವೈ ಈಕ್ವಲ್ಸ್ ಟು ಸಿ ಅಂದ್ರೆ ಯಾವ್ದಿದೆ, ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಎಷ್ಟು ಈಸಿ ಕ್ವಶನ್ಸ್ ಕೊಡ್ತಾರೆ ನಿಮ್ಮ KCET ಎಕ್ಸಾಮ್ಸ್ ಅಲ್ಲಿ, ರೈಟ್. ಇದೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಬೇಕಾದ್ರೆ ತೆಗೆದು ನೋಡಿ ಸ್ಟೂಡೆಂಟ್ಸ್. ಓಕೆ, ದೀಸ್ ಆರ್ ಆಲ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಈಸಿ ಇಲ್ವಾ? ಕಷ್ಟ ಇದೆಯಾ KCET ಅಂದ್ರೆ? ಖಂಡಿತ ಇಲ್ಲ ಅಲ್ಲ. ಬಟ್ ನಮ್ಗೆ ಏನ್ ಗೊತ್ತಿರಬೇಕು, ಬೇಸಿಕ್ಸ್ ತರ ಇರಬೇಕು ಅಷ್ಟೇನೆ. ವಿ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ ವೆರಿ ಈಸಿಲಿ, ರೈಟ್? ಓಕೆ, ಸೊ ನೌ ಲೆಟ್ ಮಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್, ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್. ಹಾಗಾದ್ರೆ ಯಾವ್ದು ಹೇಳ್ಕೊಡ್ಬೇಕು ಈಗ ಸ್ಟೂಡೆಂಟ್ಸ್ ನಾನು? ಐ ನೀಡ್ ಟು ಟೀಚ್ ಅಬೌಟ್ ದ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್. ನೋಡಿ, ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಅಲ್ಲಿ ಎರಡು ಟೈಪ್ ಇದೆ. ದೇರ್ ಆರ್ ಟೂ ಟೈಪ್ಸ್ ಇನ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್. ಸೊ ದ ಡಿಫರೆನ್ಷಿಯಲ್ ಇಕ್ವೇಶನ್ ಆಫ್ ಟೂ ಫಾರ್ಮ್ಸ್. ಮೊದಲನೇ ಫಾರ್ಮ್ಗೆ ಬರ್ತೀನಿ ಸ್ಟೂಡೆಂಟ್ಸ್ ಇದರಲ್ಲಿ ನಾನು. Yeah, the very first form what I teach you is the differential equation of the form dy by dx plus py equals to q, where p and q are functions of x only. Are functions of x only is called as the linear differential equation. Okay, so idon form aitalva. Innondu form ide students idralli. The second form what we need to learn is the differential equation of the form dx by dy plus p into x equals to q, where p and q are functions of y only. ಯಾವ್ದು ಫಂಕ್ಷನ್ ಆಗಿದೆ ಸ್ಟೂಡೆಂಟ್ಸ್, ಇದು ಫಂಕ್ಷನ್ಸ್ ಆಫ್ y ಆಗಿದೆ, ಹೌದಲ್ಲ, ರೈಟ್? ಸೊ ಹಾಗಾದ್ರೆ ಎಕ್ಸಾಂಪಲ್ಸ್ ಕೊಡ್ತೀನಿ ಸ್ಟೂಡೆಂಟ್ಸ್. ಮೊದಲನೇದಾಗಿ ಸೊ ಇದ್ರಲ್ಲಿ ಏನಾಗುತ್ತೆ, dy by dx plus suppose I write functions of x only ಅಲ್ವಾ. suppose I write x square into y equals to sin x. ಈ ರೀತಿ ಬರೀತೀನಿ ಅಂತ ಅನ್ಕೊಳ್ಳಿ. this is the form of what, linear differential equation of this type, ಹೌದಾ? ಅಂಡ್ ಈ ಕಡೆಗೆ ಬರ್ತೀನಿ ಸ್ಟೂಡೆಂಟ್ಸ್. ಇಲ್ಲಿಗೆ ಬಂದಾಗ ಎಕ್ಸಾಂಪಲ್ ತಗೊಂಡಾಗ ನೋಡಿ ಏನ್ ಬರೀಬಹುದು ನಾನು, dx by dy, ರೈಟ್, ಪ್ಲಸ್ y square into x equals to ಏನಾಗುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ cos x ಆಗುತ್ತೆ, cos y ಅಂತ ಬರೀತೀನಿ. ಇಟ್ ಇಸ್ ಮೈ ವಿಶ್. ಓಕೆ, ಸೊ ನೋಡಿ ಈ ರೀತಿ ಫಾರ್ಮ್ಸ್ ಗಳಿದ್ದಾಗ ಓನ್ಲಿ ಥಿಂಗ್ ಯು ನೀಡ್ ಟು ಥಿಂಕ್ ಅಬೌಟ್ ಇಸ್ ಯು ನೀಡ್ ಟು ಬಿ ಮೀನ್ಸ್ ನಿಮ್ಗೆ ಪಿ ಮತ್ತೆ ಕ್ಯೂ ವ್ಯಾಲ್ಯೂಸ್ಗಳನ್ನ ಐಡೆಂಟಿಫೈ ಮಾಡೋ ರೀತಿ ಇರಬೇಕು. ಈ ರೀತಿ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಕೊಟ್ಟಾಗ ಒಂದು ವಿಷಯ ಗಮನ ಇರಬೇಕು, ನಿಮ್ಮ ತಲೆಯಲ್ಲಿ ಪಿ ಮತ್ತೆ ಕ್ಯೂ ಈ ವ್ಯಾಲ್ಯೂಸ್ಗಳನ್ನ ಐಡೆಂಟಿಫೈ ಮಾಡೋದು ಕಲ್ತ್ ಬಿಟ್ರೆ ನೀವು ಇದರಲ್ಲಿ ಮಾಡೋದಕ್ಕೆ ಸಾಧ್ಯ ಆದ್ರೆ ಆಗ ಮಾತ್ರ ಈ ಮೆಥಡ್ ನ ನೀವು ಯೂಸ್ ಮಾಡಬೇಕಾಗತ್ತೆ. ಸುಮ್ನೆ ಯಾವುದೋ ಮೆಥಡ್ಸ್ಗಳನ್ನ ಯೂಸ್ ಮಾಡೋದಕ್ಕಾಗಲ್ಲ ಸ್ಟೂಡೆಂಟ್ಸ್, ಯು ಕೆನಾಟ್ ಡೂ ಇಟ್. ಸುಮ್ನೆ ಈ ಮೆಥಡ್ಸ್ಗಳನ್ನ ಯೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಮೇನ್ ಆಗಿ ಸ್ಟೂಡೆಂಟ್ಸ್ ಪಿ ಮತ್ತೆ ಕ್ಯೂ ವ್ಯಾಲ್ಯೂನ ಐಡೆಂಟಿಫೈ ಮಾಡೋಕ್ಕಾದ್ರೆ ಮಾತ್ರ ಓನ್ಲಿ ದೆನ್ ಯು ಕ್ಯಾನ್ ಯೂಸ್ ದ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಮೆಥಡ್. ಅರ್ಥ ಆಗ್ತಿದ್ಯಾ? ಸೊ ಪಿ ಮತ್ತೆ ಕ್ಯೂ ವ್ಯಾಲ್ಯೂಸ್ಗಳನ್ನ ಐಡೆಂಟಿಫೈ ಮಾಡಕ್ ಸಾಧ್ಯ ಆಗ್ತಿಲ್ಲ ಅಂತಂದ್ರೆ ದೆನ್ ಯು ಕ್ಯಾನ್ ನಾಟ್ ಯೂಸ್ ದ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಮೆಥಡ್. ಓಕೆ, ಸೊ ಪಿ ಮತ್ತೆ ಕ್ಯೂ ಐಡೆಂಟಿಫೈ ಮಾಡಬೇಕಾದ್ರೆ ಒಂದು ವಿಷಯ ಗೊತ್ತಿರಬೇಕು ನಿಮ್ಗೆ, ಏನಂತಂದ್ರೆ ಈ ರೀತಿ ಬಂದ್ರೆ dy by dx ಅಂತ ಬಂದ್ರೆ ಸ್ಟೂಡೆಂಟ್ಸ್ ಇಲ್ಲಿ ಎಕ್ಸ್ ಅನ್ನು ಅಬ್ಸರ್ವ್ ಮಾಡಿ. ಸೊ ಈ ಪಿ ಮತ್ತೆ ಕ್ಯೂ ಯಾವ ಏನಾಗಿರ್ಬೇಕು, ಈಕ್ವೇಶನ್ ಆಫ್ ಎಕ್ಸ್ ಓನ್ಲಿ, ಎಕ್ಸ್ ಮಾತ್ರ ಆಗಿರ್ಬೇಕು. ನೋಡಿ ಇದ್ರಲ್ಲಿ ಪಿ ವ್ಯಾಲ್ಯೂ ಏನಿದೆ ಎಕ್ಸ್ ಸ್ಕ್ವೇರ್ ಇದೆ, ಕ್ಯೂ ವ್ಯಾಲ್ಯೂ ಏನಿದೆ ಸೈನ್ ಎಕ್ಸ್ ಇದೆ. ಸೊ ಈ ರೀತಿ ನಾನು ಐಡೆಂಟಿಫೈ ಮಾಡೋ ರೀತಿ ಇರಬೇಕು. ಅರ್ಥ ಆಗ್ತಿದ್ಯಾ? ಅಂಡ್ ಇಲ್ಲಿಗೆ ಬಂದಾಗ ಕಮಿಂಗ್ ಟು ದಿಸ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್, ಕಮಿಂಗ್ ಟು ದಿಸ್ ಟೈಪ್, ಇಲ್ಲಿ ಏನಿದೆ ವೈ ಇದೆ ಅಲ್ಲ, ಹಾಗಾದ್ರೆ ಪಿ ಮತ್ತೆ ಕ್ಯೂ ಏನಾಗಬೇಕು, ಫಂಕ್ಷನ್ ಆಫ್ ವೈ ಓನ್ಲಿ ಆಗಬೇಕು. ಓಕೆ, ಅಂಡ್ ವಿ ಮೀನ್ಸ್ ನಮ್ಗೆ ಏನಾಗಬೇಕು, ನಮ್ಗೆ ಇದರಲ್ಲಿ ಪಿ ಮತ್ತೆ ಕ್ಯೂ ವ್ಯಾಲ್ಯೂಸ್ಗಳನ್ನ ಐಡೆಂಟಿಫೈ ಮಾಡೋಕ್ಕಾಗಬೇಕು. ವಿ ನೀಡ್ ಟು ಬಿ ಕೇಪಬಲ್ ಆಫ್ ಐಡೆಂಟಿಫೈಯಿಂಗ್ ದ ವ್ಯಾಲ್ಯೂಸ್ ಆಫ್ ಪಿ ಅಂಡ್ ಕ್ಯೂ. ಹಾಗಾದ್ರೆ ಇದರಲ್ಲಿ ಏನಾಗುತ್ತೆ, ಪಿ ವ್ಯಾಲ್ಯೂ ವೈ ಸ್ಕ್ವೇರ್ ಆಗುತ್ತೆ, ಕ್ಯೂ ವ್ಯಾಲ್ಯೂ ಏನಾಗುತ್ತೆ ಕಾಸ್ ವೈ ಆಗುತ್ತೆ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ ಈ ರೀತಿ ಆದಾಗ
ನಾನು ಪಿ ಮತ್ತೆ ಕ್ಯೂ ವ್ಯಾಲ್ಯೂನ ಐಡೆಂಟಿಫೈ ಮಾಡ್ಕೊಂಡಿರ್ತೀನಲ್ಲ, ಈ ಪಿ ಮತ್ತೆ ಕ್ಯೂ ವ್ಯಾಲ್ಯೂಸ್ಗಳನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ತೀವಿ. ಫಸ್ಟ್ ಮೆಥಡ್ ಸ್ಟೂಡೆಂಟ್ಸ್ ಏನಾಗುತ್ತೆ ಇದರಲ್ಲಿ ಅಂತಂದ್ರೆ, ಸಾರಿ ಫಸ್ಟ್ ಸ್ಟೆಪ್ ಏನಾಗುತ್ತೆ ಅಂತಂದ್ರೆ, ಹಿಯರ್ ವಿ ಫೈಂಡ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಓಕೆ, ಸೊ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಗಿವನ್ ಬೈ IF and ಇಲ್ಲೇನ್ ಬರುತ್ತೆ e power p into dx. ಯಾಕೆ dx ಬರ್ಕೊಂಡೆ ಇಲ್ಲಿ? ಬಿಕಾಸ್ p and q are function of x only, ರೈಟ್. ಇದನ್ನ ಫೈಂಡ್ ಔಟ್ ಮಾಡ್ತೀವಿ. then solution is students, yes, then solution ಯಾವ ರೀತಿ ಕೊಟ್ಟಿರ್ತಾರೆ ಇಲ್ಲಿ ಅಂತಂದ್ರೆ, y into integrating factor equals to integral of q into integrating factor, okay, into dx plus c. Okay, this is how they give you the solution. This is how we need to find the solution. ಅದೇ ರೀತಿ ಇಲ್ಲಿಗೆ ಬಂದಾಗ coming to this type students, solution is, okay, here first we need to find the integrating factor. So integrating factor ಏನಾಗುತ್ತೆ ಇದರಲ್ಲಿ, integrating factor is equal to e power integral p. Okay, but p is what? Function of y ಅಲ್ವಾ? ಸೊ ಹಾಗಾದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್, p into dy. Okay, ಹಾಗಾದ್ರೆ ಸೊಲ್ಯೂಷನ್ ಏನಾಗುತ್ತೆ, then solution is it is x into integrating factor equals to integral of q into integrating factor into dy plus c. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ದಿಸ್ ಇಸ್ ಹೌ ವಿ ಫೈಂಡ್ ದ ಸೊಲ್ಯೂಷನ್. ಸೊ ಡಿಫರೆಂಟ್ ಫಾರ್ಮ್ಸ್ ಇದ್ದಾಗ ಡಿಫರೆಂಟ್ ವೇಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಗಾಟ್ ಇಟ್? ಓಕೆ, ಸೊ now students, here coming to this problem. So this particular problem, integrating factor ಅದಕ್ಕಿಂತ ಮುಂಚೆ ಇದೆಯಾ? ಇಲ್ಲ ಅಲ್ಲ. ಓಕೆ, ಸೊ ಕಮಿಂಗ್ ಟು ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಬೇಕು. ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್. ನೋಡಿ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕೇಳ್ತಿದ್ದಾರೆ, ಬಟ್ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇರಬೇಕಲ್ಲ, ರೈಟ್? ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆಯಾ? ಶಾಲ್ ವಿ ಚೆಕ್ ಇಟ್? ಓಕೆ, ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇಲ್ಲ. ಇದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಐದರ್ ಸ್ಟೂಡೆಂಟ್ ಇಟ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ dy by dx ಪ್ಲಸ್ py ಈಕ್ವಲ್ಸ್ ಟು q. ಈ ಫಾರ್ಮ್ ಅಲ್ಲಿ ಇರಬೇಕು. ಇಲ್ಲ ಅಂತಂದ್ರೆ ಇಟ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ dx by dy ಪ್ಲಸ್ px ಈಕ್ವಲ್ಸ್ ಟು q. ಈ ಫಾರ್ಮ್ ಅಲ್ಲಿ ಇರಬೇಕು. ಇದ್ರೆ ಎರಡರಲ್ಲಿ ಆದ್ರೂ ಒಂದು ಫಾರ್ಮ್ ಅಲ್ಲಿ ಇರಬೇಕು, ಹೌದಲ್ಲ? ರೈಟ್. ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ಎರಡು ಫಾರ್ಮ್ ಅಲ್ಲಿ ಇಲ್ಲ. ವಿ ಶಾಲ್ ಟ್ರೈ ಟು ಗೆಟ್ ದ ವ್ಯಾಲ್ಯೂಸ್ ಅಲ್ಲ, ರೈಟ್? ಸೊ ಹಾಗಾದ್ರೆ ನಾನೇನ್ ಮಾಡ್ತೀನಿ, ಫಸ್ಟ್ ಈ ಫಾರ್ಮ್ ರೆಡ್ಯೂಸ್ ಮಾಡ್ಕೊಳಕ್ಕಾಗುತ್ತೆ, ಟ್ರೈ ಮಾಡ್ತೀನಿ. ನಾನೇನ್ ಮಾಡ್ತೀನಿ, ಇದರಲ್ಲಿ dx ನ ತರೋಕ್ ಟ್ರೈ ಮಾಡ್ತೀನಿ ಕೆಳಗಡೆ. ಸೊ ಏನ್ ಸಿಗುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ, 2x plus 3y square into dy by dx equals to y ಆಗುತ್ತೆ, ರೈಟ್? ಸೊ even though I bring this down, dy by dx equals to y divided by 2x plus 3y square, ಈ ರೀತಿ ಬರೀತೀನಿ. ಸೊ ನನಗೆ ಗೊತ್ತಾಗ್ತಿದೆ ಇದರಲ್ಲಿ ಐ ಕಾಂಟ್ ಐಡೆಂಟಿಫೈ ದ p and q ವ್ಯಾಲ್ಯೂ. ಮೇನ್ಲಿ ಸ್ಟೂಡೆಂಟ್ಸ್ ಯಾವ ವ್ಯಾಲ್ಯೂ ಐಡೆಂಟಿಫೈ ಮಾಡಬೇಕು, ನಾನು p ವ್ಯಾಲ್ಯೂ ಐಡೆಂಟಿಫೈ ಮಾಡಬೇಕು. p ವ್ಯಾಲ್ಯೂ ಹೇಗೆ ಐಡೆಂಟಿಫೈ ಮಾಡ್ತೀರಾ? p ವ್ಯಾಲ್ಯೂ ಐಡೆಂಟಿಫೈ ಮಾಡಬೇಕು ಅಂತಂದ್ರೆ ಇಟ್ ಶುಡ್ ಬಿ ವಿತ್ y. p ವ್ಯಾಲ್ಯೂ ಐಡೆಂಟಿಫೈ ಮಾಡಬೇಕಂದ್ರೆ ಯಾವ್ದ್ರ ಜೊತೆ ಮಲ್ಟಿಪ್ಲೈ ಆಗಿರ್ಬೇಕು, y ಜೊತೆ, ರೈಟ್? ಸೊ ಇಲ್ಲಿ y ಜೊತೆ ಮಲ್ಟಿಪ್ಲೈ ಆಗಿರೋದು ಯಾವ್ದಿದೆ? ಯಾವುದು ಟರ್ಮ್ಸ್ ಇಲ್ಲ. ಅಂಡ್ ಇಟ್ ಶುಡ್ ಬಿ ಅ ಫಂಕ್ಷನ್ ಆಫ್ x ಓನ್ಲಿ ಇಫ್ ಐ ಹ್ಯಾವ್ ರಿಟನ್ ಹಿಯರ್ dy by dx, ಹೌದಲ್ಲ? ಫಸ್ಟ್ ಆಫ್ ಆಲ್ ಇದನ್ನ ಸ್ಟೂಡೆಂಟ್ಸ್ ಈ ರೀತಿ ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಕನ್ವರ್ಟ್ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ, ಹೌದಾ? ರೈಟ್. ಅದನ್ನ ಬಿಟ್ಟೆ ಸ್ಟೂಡೆಂಟ್ಸ್ ನೋಡಿ ಇದರಲ್ಲಿ ಎಸ್. ಸೊ ಈಗ ಸ್ಟೂಡೆಂಟ್ಸ್ ಆ ಫಾರ್ಮ್ ಕನ್ವರ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಹೌದಲ್ಲ? ರೈಟ್. ಹಾಗಾದ್ರೆ ನಾನು ಏನ್ ಮಾಡ್ಬೇಕು, ಈಗ ಈ ಫಾರ್ಮ್ ಆಗೋದಿಲ್ಲ ಅಂತ ಗೊತ್ತಾಯ್ತು. ಸೊ ದೆನ್ ಐ ಕ್ಯಾನ್ ಟ್ರೈ ಟು ಇನ್ಕಾರ್ಪೊರೇಟ್ ದಿಸ್ ಮೆಥಡ್ ಆರ್ ದಿಸ್ ಫಾರ್ಮ್ ಸ್ಟೂಡೆಂಟ್ಸ್. ಸೊ ಇಲ್ಲೇನ್ ಬರುತ್ತೆ ನನಗೆ, ಐ ನೀಡ್ ಟು ರೆಸಿಪ್ರೋಕಲ್ ಮಾಡಿ ನನಗೇನ್ ಬರುತ್ತೆ ಇದರಲ್ಲಿ dx by dy ಬರುತ್ತೆ. Okay, so let me write this in different ink. So you will be getting to know students. So here I shall reciprocal this dx by dy ಬರುತ್ತೆ, which is equal to 2x plus 3y square divided by y. So now split this. ಸ್ಪ್ಲಿಟ್ ಮಾಡ್ಬೋದಲ್ಲ? ಯಾಕೆ ಸ್ಪ್ಲಿಟ್ ಮಾಡ್ಬೋದು ಸ್ಟೂಡೆಂಟ್ಸ್ ಇದರಲ್ಲಿ? a plus b by c ಇದ್ರೆ what I can do, I can write here a by c plus b by c. So what I get here, I get 2 into x divided by y plus 3 into y square divided by y. So I get here 2 by y into x, right, plus 3 into y. So here I have got dx by dy. ಸೊ ಹಾಗಾದ್ರೆ ನಿಧಾನಕ್ಕೆ ನನಗೆ p ಮತ್ತೆ q ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಕ್ಕೆ ಸಾಧ್ಯ ಆಗ್ತಿದೆ ಅಲ್ಲ? ಸೊ ವಾಟ್ ಐ ಶಾಲ್ ಡೂ ಸ್ಟೂಡೆಂಟ್ಸ್, ನಾವು ಐ ಶಾಲ್ ಬ್ರಿಂಗ್ ದಿಸ್ ಟು ಲೆಫ್ಟ್ ಹ್ಯಾಂಡ್ ಸೈಡ್. ಲೆಫ್ಟ್ ಹ್ಯಾಂಡ್ ಸೈಡ್ ತಂದಾಗ ಏನ್ ಸಿಗುತ್ತೆ ನನಗೆ, dx by dy, ರೈಟ್, ಮೈನಸ್ 2 by y into x equals to 3 into y, or I can get dx by dy plus of minus 2 by y into x equals to 3 into y. ಸೊ ನೋಡಿ, ಹಾಗಾದ್ರೆ ಈಸಿಯಾಗಿ ನನಗೆ ಐಡೆಂಟಿಫೈ ಮಾಡ್ಬೋದು, ರೈಟ್? ಸೊ ಇದು ಯಾವ ಫಾರ್ಮ್ ಅಲ್ಲಿ ಇದೆ ಸ್ಟೂಡೆಂಟ್ಸ್? ಈ ಪರ್ಟಿಕ್ಯುಲರ್ ಫಾರ್ಮ್ ಅಲ್ಲಿ ಇದೆ. p ಏನಾಯ್ತು ಈಗ, p here p is equal to, ಮೇನ್ಲಿ ನನಗೆ p ವ್ಯಾಲ್ಯೂ ಬೇಕಲ್ಲ. ವಾಟ್ ಇಸ್ p ವ್ಯಾಲ್ಯೂ ಸ್ಟೂಡೆಂಟ್ಸ್? ಮೈನಸ್ 2 by y, ಹೌದಲ್ಲ? ರೈಟ್. ಸೊ now I got p value, then I need to find the integrating factor. Therefore what will be the integrating factor students? Therefore integrating factor is e power integral what? p into dy, right? p into dy ಬಲ್ಲಿ ಏನು ಬರಿತೀನಿ, minus 2 by y into dy. This is nothing but e power
Yeah, this is nothing but students, this is nothing but e power minus 2 and here 1 by y into dy. So I get here e power minus 2 into log y, e power minus 2 into log y. So ಹಾಗಾದ್ರೆ ಸ್ಟೂಡೆಂಟ್ಸ್ ಇಲ್ಲಿ minus 2 ಇದೆ, ಅದನ್ನ ಪವರ್ ತಗೋಬೋದಲ್ಲ, ರೈಟ್. ಸೊ ಐ ಗೆಟ್ ಹಿಯರ್ e ಪವರ್ log y power minus 2. So e ಮತ್ತೆ log ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. So we get here y power minus 2 which is nothing but students 1 by y square. So what we got here 1 by y square. So what is the answer students? D is the right answer. ಅರ್ಥ ಆಗಿದೆಲ್ಲ ಎಲ್ಲರಿಗೂ? Is there any doubt here? I hope nothing, right? Okay, so option D is the right answer. Now there is another problem here. We need to find the integrating factor. ನೋಡಿ ಸ್ಟೂಡೆಂಟ್ಸ್, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಕ್ಕೆ ಒಂದು ವಿಷಯ ನೆನಪಿರಬೇಕು ನಿಮಗೆ. ಇಟ್ ಶುಡ್ ಬಿ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಸ್ಟೂಡೆಂಟ್ಸ್. ಸ್ಟ್ಯಾಂಡರ್ಡ್ ಫಾರ್ಮ್ ಅಂತಂದ್ರೆ ಈ ಫಾರ್ಮ್ ಅಲ್ಲಿ ಇರಬೇಕು. ಮೇನ್ಲಿ ಸ್ಟೂಡೆಂಟ್ಸ್ ಹಿಯರ್ ಇಫ್ ಯು ಅಬ್ಸರ್ವ್ ದ ಕೋಎಫಿಷಿಯಂಟ್ ಆಫ್ dy by dx, what is the coefficient of dy by dx? It is 1. And what is the coefficient of dx by dy? It is also 1. ಹಾಗಾದ್ರೆ the differential operator ಏನ್ ಬರುತ್ತೆ ಅದಕ್ಕೆ coefficient ಏನಿರಬೇಕು? It should be 1. The differential coefficient ಗೆ ಏನಿರಬೇಕು ಸ್ಟೂಡೆಂಟ್ಸ್? Yeah, it should be 1. ಸೊ ಹಾಗಾದ್ರೆ ಇದರಲ್ಲಿ so coming to this problem, ಅಬ್ಸರ್ವ್ ಮಾಡಿ, ಇದರಲ್ಲಿ coefficient ಏನಿದೆ? x ಇದೆ. So I need to divide the whole equation by x. So if I divide the whole equation by x students, I get dy by dx minus 1 by x into y equals to x power 3 minus 3. ಸೊ ಹಾಗಾದ್ರೆ ಈಗ ಸ್ಟೂಡೆಂಟ್ಸ್ ನಾನು ಐಡೆಂಟಿಫೈ ಮಾಡ್ಬೋದಾ? dy by dx ಇದೆ. ಸೊ ಈಗ ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಕನ್ವರ್ಟ್ ಮಾಡಿದ್ರೆ we get dy by dx plus of minus 1 by x into y equals to x cube minus 3. ಸೊ ನನಗೆ ಇಲ್ಲಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಬೇಕಾಗಿರೋದ್ರಿಂದ p ವ್ಯಾಲ್ಯೂ ಸಾಕು. ಸೊ ವಾಟ್ ಇಸ್ ದ p ವ್ಯಾಲ್ಯೂ ಸ್ಟೂಡೆಂಟ್ಸ್? here p value is minus 1 by x. Therefore what is the integrating factor here? Integrating factor is e into integral b into dx, which is nothing but e into integral minus 1 by x into dx. So here we get e power minus integral of 1 by x is to log x ಅಲ್ಲ, right? So here we get log x. So it's nothing but e power, what we get students? Log 1 by x ಅಲ್ಲ, right? Already I have showed you this. So e power log 1 by x, e ಮತ್ತೆ log cancel ಆಗಿ ಏನಾಗುತ್ತೆ? 1 by x ಬರುತ್ತೆ. So ಹಾಗಾದ್ರೆ what is the answer students? C is the right answer. ಹೌದಲ್ಲ, right? Now students we shall discuss about the next problem. So ಈಗ ಯಾವ ಪ್ರಾಬ್ಲಮ್ ಇದೆ ನೋಡೋಣ ಅಲ್ಲ. The general solution of the differential equation. ನೋಡಿ, ಈಗ ನಾವು ಜನರಲ್ ಸೊಲ್ಯೂಷನ್ ಕಡೆಗೆ ಬರ್ತಾ ಇದೀವಿ. ಸೊ ಈ ಜನರಲ್ ಸೊಲ್ಯೂಷನ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ ಹಿಯರ್ ಇನ್ ದಟ್ ಸೊಲ್ಯೂಷನ್ ದ ಆರ್ಬಿಟ್ರಿ ಕಾನ್ಸ್ಟೆಂಟ್ ವಿಲ್ ಬಿ ಪ್ರೆಸೆಂಟ್. ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂದ್ರೆ ಆರ್ಬಿಟ್ರಿ ಕಾನ್ಸ್ಟೆಂಟ್ ಬದಲು ಒಂದು ಫಿಕ್ಸ್ಡ್ ಕಾನ್ಸ್ಟೆಂಟ್ ಇರುತ್ತೆ. ಪರ್ಟಿಕ್ಯುಲರ್ ವ್ಯಾಲ್ಯೂ ಅಂದ್ರೆ ಏನು? ಫಿಕ್ಸ್ಡ್ ವ್ಯಾಲ್ಯೂ, ಹೌದಲ್ಲ? ಸೊ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತಂದ್ರೆ ಆರ್ಬಿಟ್ರಿ ಕಾನ್ಸ್ಟೆಂಟ್ ಬದಲು ಅದು ಏನ್ ಬರುತ್ತೆ ಸ್ಟೂಡೆಂಟ್ಸ್? ಫಿಕ್ಸ್ಡ್ ಕಾನ್ಸ್ಟೆಂಟ್ ಬರುತ್ತೆ. ಬಟ್ ನಿಮ್ಗೇನಾದ್ರೂ ಜನರಲ್ ಸೊಲ್ಯೂಷನ್ ಅಂತ ಕೇಳಿದ್ರೆ ಆ ಜನರಲ್ ಸೊಲ್ಯೂಷನ್ ಏನಿರುತ್ತೆ ನಿಮ್ಗೆ? ಯು ವಿಲ್ ಬಿ ಹ್ಯಾವಿಂಗ್ ದ ವಾಟ್? ಆರ್ಬಿಟ್ರರಿ ಕಾನ್ಸ್ಟೆಂಟ್. ಅರ್ಥ ಆಗ್ತಿದ್ಯಾ? ಓಕೆ. ಅಂಡ್ ಈ ಪ್ರಾಬ್ಲಮ್ ಅಲ್ಲಿ ಯಾವ ರೀತಿ ಸೊಲ್ಯೂಷನ್ ಬರುತ್ತೆ ಅಂತ ನಿಮಗೆ ಕೇಳ್ತಾ ಇದ್ದಾರೆ. ಸಿ ಇಫ್ ಐ ಟ್ರೈ ಟು ಸಾಲ್ವ್ ದಿಸ್ ಸ್ಟೂಡೆಂಟ್ಸ್, ಫಸ್ಟ್ ಟ್ರೈ ವೆದರ್ ವಿ ಕ್ಯಾನ್ ಸಾಲ್ವ್ ದಿಸ್ ಬೈ ವೇರಿಯಬಲ್ ಸಪರೇಬಲ್ ಮೆಥಡ್. ವೇರಿಯಬಲ್ ಸಪರೇಬಲ್ ಮೆಥಡ್ ಇಂದ ಇದನ್ನ ಸಾಲ್ವ್ ಮಾಡಕ್ ಸಾಧ್ಯನಾ? ಫಸ್ಟ್ ಅದನ್ನ ಟ್ರೈ ಮಾಡಿ ಸ್ಟೂಡೆಂಟ್ಸ್. ಯಾವಾಗಲೂ ನಿಮಗೆ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಆದ್ರೆ ಏನಾಗ್ಬಿಡುತ್ತೆ? ಲೆಂತಿ ಆಗ್ಬಿಡುತ್ತೆ, ಹೌದಲ್ಲ? ಸೊ ಫಸ್ಟ್ ಯು ನೀಡ್ ಟು ಟ್ರೈ ಫಾರ್ ದ ವೇರಿಯಬಲ್ ಸಪರೇಬಲ್ ಮೆಥಡ್. ವೇರಿಯಬಲ್ ಸಪರೇಬಲ್ ಮೆಥಡ್ ಆಗಲಿಲ್ಲ ಅಂತಂದ್ರೆ ದೆನ್ ಯು ಕ್ಯಾನ್ ಅಪ್ರೋಚ್ ಆರ್ ದೆನ್ ಯು ಕ್ಯಾನ್ ಯೂಸ್ ದ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್. ಓಕೆ. ಸೊ ಹಾಗಾದ್ರೆ ಇದನ್ನ ನೋಡೋಣ, ಟ್ರೈ ಮಾಡೋಣ ಅಲ್ಲ ಫಸ್ಟ್. ಸೊ 2x into dy by dx ವೇರಿಯಬಲ್ ಸಪರೇಬಲ್ ಅಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ಆಫ್ ಆಲ್ ನನ್ನ ತಲೆಯಲ್ಲಿ ಇದನ್ನ ಇಟ್ಕೋಬೇಕು. ಐ ನೀಡ್ ಟು ಬ್ರಿಂಗ್ ದ y ಟರ್ಮ್ಸ್ ಒನ್ ಸೈಡ್, ದ x ಟರ್ಮ್ಸ್ ಅದರ್ ಸೈಡ್. ಮಾಡ್ಬೋದಾ ನೋಡಿ? ಇದರಲ್ಲಿ 3 plus y ಬರುತ್ತಲ್ಲ ಇದು, ರೈಟ್? ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇಲ್ಲಿ dy by 3 plus y equals to dy by 3 plus y equals to students it is dx divided by 2 into x. ಬಂತಲ್ವಾ? ರೈಟ್. ಸೊ ಈಗ ಏನ್ ಮಾಡ್ಬೋದು ಸ್ಟೂಡೆಂಟ್ಸ್? ನಾನು ಇದರಲ್ಲಿ ಐ ಕ್ಯಾನ್ ಇಂಟಿಗ್ರೇಟ್ ದಿಸ್. ಇಂಟಿಗ್ರೇಟ್ ಮಾಡಿ ಇದರಲ್ಲಿ ಏನ್ ಬರುತ್ತೆ? ಲಾಗ್ ಆಫ್ 3 plus y and now here I got log of 2x, ಹೌದಲ್ಲ? ರೈಟ್. ಪ್ಲಸ್ ಏನ್ ಬರುತ್ತೆ ಇದರಲ್ಲಿ? log c, because I already told you if any two terms have log then the third term, the arbitrary constant, should also possess the log term. So now here what I can get here log 3 plus y which is equals to log 2c into x, ಹೌದಾ? So sorry for the inconvenience students, ಇದರಲ್ಲಿ log 2x into c ಅಲ್ಲ, sorry for this. So this will be equal to 2 students 1 by 2 into log x. It is 1 by 2 into log x, it is not log 2x. Okay. And now students here plus log c there. So now here students one thing. So ಇದರಲ್ಲಿ ಏನಾಗುತ್ತೆ? log ಇದೆ. ಓಕೆ. ಸೊ ಲಾಗ್ x ಪವರ್ 1 by 2 ಬರುತ್ತಲ್ಲ, ಪ್ಲಸ್ ಲಾಗ್ c ಬರುತ್ತೆ, ರೈಟ್? therefore we get here log of root x plus log c ಅಲ್ವಾ, ರೈಟ್? therefore we get here log x into c ಬರುತ್ತೆ, ಸಾರಿ log root x into c ಬರುತ್ತೆ ಅಲ್ಲ, right? log root x into c, this is what we get.
ಅಂಡ್ ಈ ಕಡೆ ಏನ್ ಬರುತ್ತೆ ಸ್ಟೂಡೆಂಟ್ಸ್, ಲಾಗ್ ಆಫ್ 3 ಪ್ಲಸ್ ವೈ ಬರುತ್ತಲ್ವಾ, ಲಾಗ್ 3 ಪ್ಲಸ್ ವೈ ಬರುತ್ತೆ. ಇಸ್ ದಟ್ ರೈಟ್? ಸೊ ಇಲ್ಲಿ ಯಾಕೆ ಈ ತರ ಆಯ್ತು, ಬಿಕಾಸ್ ಈ ಜಾಗದಲ್ಲಿ ಸ್ಟೂಡೆಂಟ್ಸ್ dy ಡಿವೈಡೆಡ್ ಬೈ 3 ಪ್ಲಸ್ ವೈ ಆಯ್ತು. ಅಂಡ್ ಈ ಕಡೆಗೆ ಬಂದಾಗ 1/2 ಇಸ್ ಅ ಕಾನ್ಸ್ಟೆಂಟ್, ವಿ ಶಾಲ್ ಕೀಪ್ ಇಟ್ ಔಟ್ ಸೈಡ್, dx by x ಬರುತ್ತಲ್ವಾ. ದಟ್ ಇಸ್ ದ ರೀಸನ್ ಸ್ಟೂಡೆಂಟ್ಸ್ ಐ ಗಾಟ್ ಲೈಕ್ ದಿಸ್. ಬಿ ವೆರಿ ಕೇರ್ಫುಲ್ ಹಿಯರ್. ಓಕೆ, ಸೊ ಈಗ ಸ್ಟೂಡೆಂಟ್ಸ್ ಈ ಪ್ರಾಬ್ಲಮ್ ಅಲ್ಲಿ ರಿಮೂವ್ ದ ಲಾಗ್ ಆನ್ ಬೋತ್ ಸೈಡ್ಸ್. ಸೊ ಏನ್ ಬರುತ್ತೆ ಇದರಲ್ಲಿ 3 ಪ್ಲಸ್ ವೈ ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು ರೂಟ್ ಎಕ್ಸ್ ಇಂಟು ಸಿ. ಸೊ ದಿಸ್ ಇಸ್ ನಾಟ್ ಸ್ಟಿಲ್ ಇನ್ ಪರ್ಫೆಕ್ಟ್ ಆರ್ಡರ್, ಯಾಕಂದ್ರೆ ಇಲ್ಲಿರೋ ಈಕ್ವೇಷನ್ಸ್ ಗಳು ಯಾವ್ದಾದ್ರು ಒಂದ್ ರೀತಿ ಬರ್ಬೇಕಲ್ವಾ. ಸೊ ನಾನೇನ್ ಮಾಡ್ತೀನಿ ಸ್ಟೂಡೆಂಟ್ಸ್, ಈಗ ಸ್ಕ್ವೇರ್ ಆನ್ ಬೋತ್ ಸೈಡ್ಸ್ ಮಾಡ್ತೀನಿ. ಸೊ ಇಫ್ ಐ ಸ್ಕ್ವೇರ್ ಆನ್ ಬೋತ್ ಸೈಡ್ಸ್, ವಾಟ್ ಐ ಗೆಟ್ ಹಿಯರ್, ಐ ಗೆಟ್ 3 ಪ್ಲಸ್ ವೈ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು ರೂಟ್ ಎಕ್ಸ್ ಇಂಟು ಸಿ ಹೋಲ್ ಸ್ಕ್ವೇರ್. ಸೊ ಐ ಗಾಟ್ ಹಿಯರ್ 9 ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ it is 2 into y, sorry 6 into y, it is 6 into y, which is equal to x into c square. So c square again I can write it as a constant. Okay, and then here x, and then students I got here y square plus 6y, okay, plus 9. So now what I will do, y square plus 6y equals to students a into x minus 9, a into x minus 9. This is what we got. ಹೌದಲ್ಲ? ಸೊ ನೋಡಿದ್ರೆ ಸ್ಟೂಡೆಂಟ್ಸ್ ಇದು ಯಾವ ಫಾರ್ಮ್ ಅಲ್ಲಿ ಇದೆ, ಇಸ್ ಇಟ್ ಇನ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮ್? ಹೌದಲ್ಲ, ಇಟ್ಸ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮ್ ಸ್ಟೂಡೆಂಟ್ಸ್. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಇನ್ y ಇದೆ. ಸೊ ಆ ರೀತಿ ಆದ್ರೆ ಸ್ಟೂಡೆಂಟ್ಸ್ ಇಸ್ ಇಟ್ ಹೈಪರ್ಬೋಲಾ? ಹೈಪರ್ಬೋಲಾ ಖಂಡಿತ ಅಲ್ಲ. ಹೈಪರ್ಬೋಲಾ ಆದ್ರೆ ಏನಾಗಬೇಕು, x ಸ್ಕ್ವೇರ್ ಬೈ y ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಬೈ b ಸ್ಕ್ವೇರ್ ಬರಬೇಕು. ಅಂದ್ರೆ x ಮತ್ತೆ y ಎರಡಕ್ಕೂ ಕೂಡ ಏನ್ ಬರ್ಬೇಕು ಸ್ಟೂಡೆಂಟ್ಸ್, ನನಗೆ ಸ್ಕ್ವೇರ್ ಬರಬೇಕು. ಹೌದಲ್ಲ, x ಮತ್ತೆ y ಎರಡಕ್ಕೂ ಏನ್ ಬರ್ಬೇಕು, ನನಗೆ ಸ್ಕ್ವೇರ್ ಬರಬೇಕು. ಬಟ್ ಎರಡು ಕಡೆ ಸ್ಕ್ವೇರ್ ಇಲ್ಲ, ರೈಟ್? ಇಟ್ ಇಸ್ ನಾಟ್ ಹೈಪರ್ಬೋಲಾ. ಹೈಪರ್ಬೋಲಾ ಆಗ್ಲಿಲ್ಲ, ಹೌದಾ? ರೈಟ್, ಇಟ್ ಇಸ್ ನಾಟ್ ಹೈಪರ್ಬೋಲಾ ಸ್ಟೂಡೆಂಟ್ಸ್. ದಿಸ್ ಇಸ್ ನಾಟ್ ದ ಕೇಸ್. ಸರ್ಕಲ್ ಕೂಡ ಎಕ್ಸ್ ಸ್ಕ್ವೇರ್ ಮತ್ತೆ ವೈ ಸ್ಕ್ವೇರ್, ಎಕ್ಸ್ ಮತ್ತೆ ವೈ ಎರಡಕ್ಕೂ ಸ್ಕ್ವೇರ್ ಬರಬೇಕು, ಖಂಡಿತ ಅಲ್ಲ ಸ್ಟೂಡೆಂಟ್. ಸ್ಟ್ರೈಟ್ ಲೈನ್ ಆಗುತ್ತಾ? ಅಲ್ಲ. ಯಾಕೆ ಸ್ಟ್ರೈಟ್ ಲೈನ್ ಆಗಲಿಲ್ಲ? ಲೀನಿಯರ್ ಈಕ್ವೇಷನ್ ಫಾರ್ಮ್ ಅಲ್ಲಿ ಇರಬೇಕು, ಹೌದಲ್ಲ? ರೈಟ್, ಹೈಪರ್ಬೋಲಾ ಸರ್ಕಲ್ ಎರಡಕ್ಕೂ ಕೂಡ ಎಕ್ಸ್ ಮತ್ತೆ ವೈ ಎರಡಕ್ಕೂ ಕೂಡ ಸ್ಕ್ವೇರ್ ಇರಬೇಕು, ಇದು ನೆನಪಿರ್ಲಿ. ಓಕೆ, ಅಂಡ್ ಉಳಿದಿರೋದು ಯಾವುದು? ಪ್ಯಾರಾಬೋಲಾ. ಎಸ್ ಸ್ಟೂಡೆಂಟ್ಸ್, ಇಟ್ ಇಸ್ ಅ ಟೈಪ್ ಆಫ್ ಪ್ಯಾರಾಬೋಲಾ. ಇದು ಒಂದು ರೀತಿ ಪ್ಯಾರಾಬೋಲಾ ಆಗುತ್ತೆ, ಯಾಕಂದ್ರೆ ಇದನ್ನ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಫಾರ್ಮ್ ಮಾಡಿದ್ರೆ, ಇಫ್ ಐ ಬ್ರಿಂಗ್ ದಿಸ್ ಇನ್ ಟು ದ ಫಾರ್ಮ್ ಆಫ್ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಸ್ಟೂಡೆಂಟ್ಸ್, ಎಸ್ ಇದನ್ನ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಫಾರ್ಮ್ ಮಾಡ್ಕೊಂಡ್ರೆ, ಓಕೆ, ಸೊ ಬೇಕಾದ್ರೆ ಇಲ್ಲಿ ಬರೀತೀನಿ, ಜಸ್ಟ್ ಅ ಮಿನಿಟ್ ಸ್ಟೂಡೆಂಟ್ಸ್, ಒಂದು ನಿಮಿಷ. ಇದನ್ನ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಫಾರ್ಮ್ ಬರೆಯೋಣ. ಸೊ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಫಾರ್ಮ್ ಬರೆದ್ರೆ ಏನಾಗುತ್ತೆ ಇದು, ಸೊ ಇಲ್ಲೇ ಇದೆ ಅಲ್ಲ, ಆಲ್ರೆಡಿ ಇಲ್ಲೇ ಬರ್ದಿದೀವಿ ನಾವು ಅದನ್ನ. ಸೊ ಹಾಗಾಗಿ ಒಂದು ಕೆಲಸ ಮಾಡೋಣ, ಇಲ್ಲೇನೆ ಸ್ಟೂಡೆಂಟ್ಸ್, ಲೆಟ್ ಮಿ ಡೂ ಲೈಕ್ ದಿಸ್. ಸೊ ಇದೇನಿದೆ, y ಪ್ಲಸ್ 3 ಹೋಲ್ ಸ್ಕ್ವೇರ್ ಅಲ್ಲ. ಸೊ y ಪ್ಲಸ್ 3 ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು a ಇಂಟು ಎಕ್ಸ್. ಯಾವ ಫಾರ್ಮ್ ಬಂತು ಸ್ಟೂಡೆಂಟ್ಸ್ ಇದು? y ಸ್ಕ್ವೇರ್ ಈಕ್ವಲ್ಸ್ ಟು 4ax ಫಾರ್ಮ್ ಬಂತಲ್ವಾ? ಈ 4a ಜಾಗದಲ್ಲಿ ಏನಿದೆ ಸ್ಟೂಡೆಂಟ್ಸ್, a ಇದೆ ಅಷ್ಟೇ, ಹೌದಾ? y ಜಾಗದಲ್ಲಿ ಏನಿದೆ, y ಪ್ಲಸ್ 3 ಇದೆ. ಅಂದ್ರೆ ಮೀನಿಂಗ್ ಏನು, y ಜಾಗದಲ್ಲಿ y ಪ್ಲಸ್ 3 ಇದೆ ಅಂತಂದ್ರೆ ವರ್ಟೆಕ್ಸ್ ಏನಾಗಿರುತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ -3,0 ಆಗಿರುತ್ತೆ. ಅರ್ಥ ಆಗ್ತಿದ್ಯಾ? ಮೈನಸ್ 0, ಮೇಲ್ಗಡೆ. ಸೊ ಅಬೌವ್ ಎಕ್ಸ್ ಆಕ್ಸಿಸ್ ಗಿಂತ ಸ್ವಲ್ಪ ಮೇಲ್ಗಡೆ, ಕೆಳಗಡೆ ಬರುತ್ತೆ. ಅರ್ಥ ಆಗ್ತಿದ್ಯಾ ಇದರಲ್ಲಿ? ಸೊ ಇಟ್ ಇಸ್ ಸಿಮಿಟ್ರಿಕಲ್ ಅಬೌಟ್ ಎಕ್ಸ್ ಆಕ್ಸಿಸ್ ಆಗಿರುತ್ತೆ ಸ್ಟೂಡೆಂಟ್ಸ್, ಅಂಡ್ ವರ್ಟೆಕ್ಸ್ ಮಾತ್ರ ಚೇಂಜಸ್ ಆಗ್ತಾ ಇರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಎಕ್ಸಾಕ್ಟ್ಲಿ ಲುಕ್ಸ್ ಲೈಕ್ ದಿಸ್. Got it? So ಅದರಿಂದ ಯಾವ್ದಾಗುತ್ತೆ ಸ್ಟೂಡೆಂಟ್ಸ್ ಇದು? ದಿಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಪ್ಯಾರಾಬೋಲಾ. ಸೊ ಪ್ಲೀಸ್ ನೋ ದಿ ಸ್ಟೂಡೆಂಟ್ಸ್, ಇದು ಪ್ಯಾರಾಬೋಲಾ ಆಗಿರುತ್ತೆ. ಸೊ ಪ್ಯಾರಾಬೋಲಾ ಈಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ. ಸೊ ಪ್ಯಾರಾಬೋಲಾ, ಸೊ ಸ್ಪೆಲ್ಲಿಂಗ್ ತಪ್ಪಾಗಿದೆ ಇದರಲ್ಲಿ, ಸಾರಿ. ಸೊ ಸ್ಟೂಡೆಂಟ್ಸ್ ಇದರಲ್ಲಿ ಸ್ಪೆಲ್ಲಿಂಗ್ ಏನಾಗಬೇಕಾಗಿತ್ತು? ಸೊ ಇದರಲ್ಲಿ ಸ್ಪೆಲ್ಲಿಂಗ್ ಇಸ್ ಪ್ಯಾರಾಬೋಲಾ, ದಟ್ ಇಸ್ PARABOLA. ಸೊ ಪ್ಯಾರಾಬೋಲಾ ಆಗಿರುತ್ತೆ. ಎಸ್, ದ ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್? ದ ಪ್ಯಾರಾಬೋಲಾ ಇಸ್ ದ ರಿಕ್ವೈರ್ಡ್ ಆನ್ಸರ್. ನೌ ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. Yes, coming to the next problem students, the curve passing through the point. ಯಾವ ಪಾಯಿಂಟ್ ಇಂದ ಪಾಸ್ ಆಗ್ತಿದೆ ಸ್ಟೂಡೆಂಟ್ಸ್? 1,2 ಇಂದ ಪಾಸ್ ಆಗ್ತಿದೆ. ಹಾಗಾದ್ರೆ ಇಲ್ಲಿ x, y ವ್ಯಾಲ್ಯೂ ಏನಾಯ್ತು? 1,2 ಆಯ್ತು. ಅಂದ್ರೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಇಂದ ಪಾಸ್ ಆಗ್ತಿದೆ ಅಂತ ಅರ್ಥ. ಓಕೆನಾ? ಸೊ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಇಂದ ಪಾಸ್ ಆಗ್ತಾ ಇದೆ. ಸೊ ವಿಚ್ ಇಸ್ ದಟ್ ಪಾಯಿಂಟ್ ಸ್ಟೂಡೆಂಟ್ಸ್? 1,2 ಇಸ್ ದ ಪಾಯಿಂಟ್. ಅಂಡ್ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಗಿವನ್ ದಟ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಯಾವ್ದ್ರಿಂದ ಕೊಡ್ತಾರೆ ಸ್ಟೂಡೆಂಟ್ಸ್? ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಇಸ್ ಗಿವನ್ ಬೈ dy by dx. ರಿಮೆಂಬರ್ ದಟ್ dy by dx ಇಸ್ ನಥಿಂಗ್ ಬಟ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್. ಸೊ ಏನ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ಇಲ್ಲಿ? ಸ್ಲೋಪ್ ಆಫ್ ಟ್ಯಾಂಜೆಂಟ್ is equal to what? 2 into x divided by y. Okay, this is what is given. Slope of tangent is nothing but what? Dy by dx. So dy by dx equals to 2 into x divided by y. Hagadre students idana you can solve this by your variable separable method. Solve madak sadhyana? Sadhya illa. Yakandre yes, you cannot solve this by linear differential equation students. You can solve this by variable separable method. ಯಾವ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ತೀರಾ ಇದನ್ನ? ವೇರಿಯಬಲ್ ಸೆಪರೇಬಲ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ತೀರಾ. therefore you get y into dy equals to 2 into x into dx. ಹಾಗಾದ್ರೆ ಏನ್ ಸಿಗುತ್ತೆ ಇದರಲ್ಲಿ? ಇಂಟಿಗ್ರೇಟಿಂಗ್ ದಿಸ್ ಆನ್ ಬೋತ್ ಸೈಡ್ ಸ್ಟೂಡೆಂಟ್ಸ್, ಇಂಟಿಗ್ರೇಟ್ ಮಾಡಿದ್ರೆ ಇಲ್ಲೇನ್ ಬರುತ್ತೆ? y square by 2 equals to 2 into x square by 2.
right, plus c. So 2 cancel aga students, we get here y square equals to y square by 2 equals to x square plus c. So ಇದನ್ನ ನಾನು x square ನ ಈ ಕಡೆ ತಗೊಂಡ್ರೆ x square ನ ಸ್ಟೂಡೆಂಟ್ಸ್ ಈ ಕಡೆ ತಗೊಂಡ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ಗೆ we get y square by 2 minus x square divided by 1 square, okay, or x square by 1 which is equal to c. ಬರಿಬೋದಲ್ವಾ, ರೈಟ್. ಸೊ ಇದನ್ನ ಸ್ಟೂಡೆಂಟ್ಸ್ ಇನ್ನು ಫರ್ದರ್ ಕನ್ವರ್ಟ್ ಮಾಡಿದ್ರೆ y square by root 2 whole square minus x square by 1 which is equal to c. ಯಾವ ಫಾರ್ಮ್ ಆಯ್ತು ಸ್ಟೂಡೆಂಟ್ಸ್ ಇದು? ವಾಟ್ ಇಸ್ ಇಸ್ ವ್ಯಾಲ್ಯೂ? ಸೊ ನನಗೆ ಸಿ ಕೂಡ ಬರೋಂಗಿಲ್ಲ ಅಲ್ಲ ಇಲ್ಲಿ. ಸೊ ನಾನೇನು ಮಾಡ್ಬೇಕು ಸ್ಟೂಡೆಂಟ್ಸ್ ಇದರಲ್ಲಿ ಒಂದು ನಿಮಿಷ. ಸೊ ಲೆಟ್ ಮೀ ಟೇಕ್ ದಿಸ್ ಸಿ ಆಲ್ಸೋ ಡೌನ್ ಇಯರ್. ಸೊ ಹಾಗಾದ್ರೆ ಏನಾಗುತ್ತೆ ಇಲ್ಲಿ, ಐ ಗೆಟ್ ದಿಸ್ ಈಸ್ ನಥಿಂಗ್ ಬಟ್ ದಿಸ್, ಅಂಡ್ ಇಲ್ಲಿ ಕೂಡ ಸ್ಟೂಡೆಂಟ್ ಸಿ ಇಂಟು 1 ಬರುತ್ತೆ, ಅಂಡ್ ವಿಚ್ ಇಸ್ ಈಕ್ವಲ್ ಟು 1. ಯಾವ ಫಾರ್ಮ್ ಸ್ಟೂಡೆಂಟ್ಸ್ ಇದು? ದಿಸ್ ನಥಿಂಗ್ ಬಟ್ ಹೈಪರ್ಬೋಲಾ, ಹೌದಲ್ಲ? ಸೊ ಹಾಗಾದ್ರೆ ಆನ್ಸರ್ ಏನಾಗುತ್ತೆ, ಸಿ ಇಸ್ ದ ರಿಕ್ವೈರ್ಡ್ ಆನ್ಸರ್. ನೋಡಿದ್ರಾ, ಫಸ್ಟ್ ಇಯರ್ ಕೋನಿಕ್ ಸೆಕ್ಷನ್ಸ್ ಅಲ್ಲಿ ಏನ್ ಕಲ್ತಿದ್ರೆ ಅದು ಕೂಡ ಇಲ್ಲಿ ತುಂಬಾನೇ ಉಪಯೋಗಕ್ಕೆ ಬರುತ್ತೆ. ಯು ನೀಡ್ ಟು ಲರ್ನ್ ಆರ್ ಯು ನೀಡ್ ಟು ರಿಮೆಂಬರ್ ದ ಕೋನಿಕ್ ಸೆಕ್ಷನ್ ಈಕ್ವೇಶನ್ಸ್ ಆಲ್ಸೋ. ಯಾವ್ದಾವ್ದಿದೆ ನಿಮಗೆ? ಸರ್ಕಲ್ಸ್ ಇದೆ, ಎಲಿಪ್ಸ್ ಇದೆ, ಹೈಪರ್ಬೋಲಾ ಇದೆ, ಮತ್ತೆ ಪ್ಯಾರಾಬೋಲಾ ಇದೆ. ಇಷ್ಟು ಸ್ಟ್ಯಾಂಡರ್ಡ್ ಈಕ್ವೇಶನ್ಸ್ ಏನಿದೆ ಅಷ್ಟನ್ನ ನೆನ್ಪಿಟ್ಕೋಬೇಕು. ಅರ್ಥ ಆಗ್ತಿದ್ಯಾ? ರೈಟ್, ಓಕೆ. ಸೊ ಹಾಗಾದ್ರೆ ನಾವು ಇನ್ನೊಂದೇ ಒಂದು ಟಾಪಿಕ್ ಬಿಟ್ಟಿದ್ದೀವಿ. ಯಾವ್ದಿದೆ ಸ್ಟೂಡೆಂಟ್ಸ್ ಇನ್ನೊಂದು ಟಾಪಿಕ್ ನಾವು ಬಿಟ್ಟಿರೋದು? ವಿಚ್ ಇಸ್ ದಟ್ ಹೋಮೋಜಿನಿಯಸ್ ಮೆಥಡ್ ಅಲ್ಲ, ರೈಟ್. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಹೋಮೋಜಿನಿಯಸ್ ಮೆಥಡ್ ಅಲ್ಲಿ, ಸೊ ಕಮಿಂಗ್ ಟು ದ ಹೋಮೋಜಿನಿಯಸ್ ಮೆಥಡ್ ಸ್ಟೂಡೆಂಟ್ಸ್, ಎಸ್ ಲೆಟ್ ಮಿ ಡಿಸ್ಕಸ್ ಅ ಬಿಟ್ ಆಫ್ ಹೋಮೋಜಿನಿಯಸ್ ಮೆಥಡ್. ಸೊ ಹೋಮೋಜಿನಿಯಸ್ ಮೆಥಡ್ ಏನದು? ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಶನ್ ಅಂದ್ರೆ ಏನು? ಸೊ ಕಮಿಂಗ್ ಟು ದ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಶನ್ ಸ್ಟೂಡೆಂಟ್ಸ್, ಕಮಿಂಗ್ ಟು ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಶನ್, ಇದೊಂದನ್ನು ಮಾತ್ರ ಬಿಟ್ಟಿದೀವಲ್ವಾ. ಸೊ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಶನ್ ನಿಮಗೆ KCET ಅಂತೂ ಇದುವರೆಗೂ ಒಂದು ಪ್ರಾಬ್ಲಮ್ ಕೇಳಿಲ್ಲ. ದೇ ಹ್ಯಾವ್ ನಾಟ್ ಇವನ್ ಆಸ್ಕ್ಡ್ ಅ ಸಿಂಗಲ್ ಪ್ರಾಬ್ಲಮ್ ಇನ್ KCET ಟಿಲ್ ನೌ. ಬಟ್ ಸ್ಟೂಡೆಂಟ್ಸ್, ಈವನ್ ಇನ್ ಯೋರ್ ಬೋರ್ಡ್ ಎಕ್ಸಾಮ್ಸ್ 5 ಮಾರ್ಕ್ಸ್ ಕ್ವಶನ್ ಕೇಳೋದಿಲ್ಲ, 2 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೇಳ್ತಾರೆ, ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಶನ್. ಸೊ ವಾಟ್ ಡು ಯು ಮೀನ್ ಬೈ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಶನ್? ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಶನ್ ಕಲ್ತ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ಹೋಮೋಜಿನಿಯಸ್ ಈಕ್ವೇಶನ್ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಸೊ ವಾಟ್ ಡು ಯು ಮೀನ್ ಬೈ ಹೋಮೋಜಿನಿಯಸ್ ಈಕ್ವೇಶನ್ ಫಸ್ಟ್? ಸೊ ಹೋಮೋಜಿನಿಯಸ್ ಈಕ್ವೇಶನ್ ಮತ್ತೆ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಶನ್ ಬೋತ್ ಆರ್ ಅ ಬಿಟ್ ಡಿಫರೆಂಟ್ ಸ್ಟೂಡೆಂಟ್ಸ್. Homogeneous equation, first you need to know about homogeneous equation. An equation of the form, okay, an equation of the form f of x comma y equals to x power n into g of y by x, or f of x comma y equals to y power n into h of x by y, where n is the degree. N is what students? Degree is called as a homogeneous equation. Okay na? So hagadre idralli let me take some examples students. Examples ತಗೋಣ. Examples ಬಂದು, suppose if I write f of x comma y, okay, equals to your x plus y ಅಂತ ಬರದೆ. So this can be written in two ways students. ಇಲ್ಲ ಈ ರೀತಿನೂ ಬರಿಬಹುದು, ಇಲ್ಲ ಈ ರೀತಿನೂ ಬರಿಬಹುದು. ನೋಡೋಣ, ಇದರಲ್ಲಿ x ಕಾಮನ್ ತಗೊಳ್ಳಿ. x ಕಾಮನ್ ತಗೊಂಡ್ರೆ ಏನು ಬರುತ್ತೆ? 1 plus y by x ಬರುತ್ತೆ, ರೈಟ್. ಸೊ ದಿಸ್ ಫರ್ದರ್ ಕ್ಯಾನ್ ಬಿ ರಿಟನ್ ಆಸ್ ಸ್ಟೂಡೆಂಟ್ಸ್ x and here y by x whole power 0 ಅಂತ ಬರಿಬೋದಲ್ಲ, ರೈಟ್. ಪ್ಲಸ್ ಏನು ಬರುತ್ತೆ ಇದರಲ್ಲಿ? y by x whole power 1 ಅಂತ ಬರುತ್ತೆ, ರೈಟ್. ಬಟ್ ಇದರಲ್ಲಿ ಸ್ಟೂಡೆಂಟ್ಸ್ x ಪವರ್ ಏನಿದೆ 1 ಇದೆ, ರೈಟ್. ದಟ್ ಮ್ಯಾಟರ್ಸ್ ಮೋರ್ ಹಿಯರ್. ಅಂಡ್ ಇಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ y by x whole power 0 and ಪ್ಲಸ್ y by x whole power 1. ವಾಟ್ ಈಸ್ ದಿಸ್ ಸ್ಟೂಡೆಂಟ್ಸ್? ದಿಸ್ ಇಸ್ ನಥಿಂಗ್ ಬಟ್ ಇಲ್ಲಿ ಏನು ಬರ್ದಿದ್ದೀವಿ, ದಟ್ ಇಸ್ ನಥಿಂಗ್ ಬಟ್ g of y by x. ಸೊ ಇಲ್ಲಿ n ವ್ಯಾಲ್ಯೂ ಏನಾಯಿತು? n ವ್ಯಾಲ್ಯೂ ಇಸ್ ಈಕ್ವಲ್ ಟು 1. ಅರ್ಥ ಆಗ್ತಿದ್ಯಾ? ಅಂಡ್ ಸೇಮ್ ವೇ ಸ್ಟೂಡೆಂಟ್ಸ್ ಐ ಕ್ಯಾನ್ ಸೇಮ್ ಪ್ರಾಬ್ಲಮ್ ಐ ಕ್ಯಾನ್ ರೈಟ್ ಇಟ್ ಇನ್ ಆಲ್ಸೋ ಡಿಫರೆಂಟ್ ವೇ. ಐ ಕ್ಯಾನ್ ಟೇಕ್ y ಕಾಮನ್ ಹಿಯರ್. ಸೊ ಇಲ್ಲೇನು ಬರುತ್ತೆ? x by y ಪ್ಲಸ್ 1 ಬರುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ y ಪವರ್ 1 ಇಂಟು x by y ಪ್ಲಸ್ x by y ಹೋಲ್ ಪವರ್ 0. ಓಕೆ, ಸೊ ಹಾಗಾದ್ರೆ ಏನಾಯ್ತು ಇಲ್ಲಿ? y ಪವರ್ 1 ಆಯ್ತಲ್ವಾ? ದಿಸ್ 1 ವ್ಯಾಲ್ಯೂ, ದಿಸ್ 1 ಇಸ್ ನಥಿಂಗ್ ಬಟ್ n ಇಸ್ ಈಕ್ವಲ್ ಟು 1. ಸೊ ಈ ರೀತಿ ಸ್ಟೂಡೆಂಟ್ಸ್ ಡಿಗ್ರಿನ ನಾನು ಮೆನ್ಷನ್ ಮಾಡಕ್ ಸಾಧ್ಯ ಆಗಿ ಉಳಿದಿರೋ ಟರ್ಮ್ಸ್ಗಳು ಯಾವ ಫಾರ್ಮಲ್ಲಿ ಇರಬೇಕು? ಇಲ್ಲ g ಆಫ್ y by x ಫಾರ್ಮಲ್ಲಿ ಇರಬೇಕು, ಇಲ್ಲ x by y ಫಾರ್ಮಲ್ಲಿ ಇರಬೇಕು. ಈ ರೀತಿ ಇದ್ರೆ ಅದನ್ನ ಏನಂತ ಕರಿತೀವಿ? ಹೋಮೋಜಿನಿಯಸ್ ಈಕ್ವೇಶನ್ ಅಂತ ಕರಿತೀವಿ. ನಾಟ್ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಶನ್, ಇಸ್ ಕಾಲ್ಡ್ ಆಸ್ ಹೋಮೋಜಿನಿಯಸ್ ಈಕ್ವೇಶನ್. ಹಾಗಾದ್ರೆ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಶನ್ ಅಂದ್ರೆ ಏನು? ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಶನ್ ಮೀನ್ಸ್, ಕಮಿಂಗ್ ಟು ದ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಶನ್ ಸ್ಟೂಡೆಂಟ್ಸ್, homogeneous differential equation ಅಂತಂದ್ರೆ homogeneous differential equation is nothing but an equation of the form ಅಥವಾ let me take like this, a differential equation dy by dx equals to f of x comma y. dy by dx equals to f of x comma y is said to be a homogeneous differential equation,
is said to be a homogeneous differential equation. A differential equation dy by dx equals to f of x comma y is said to be a homogeneous differential equation if f of x comma y, if this function is a homogeneous function. ಏನಾಗಿರಬೇಕಿದು? Homogeneous function ಆಗಿರಬೇಕು. This should be a homogeneous function. This should be a homogeneous function of degree 0. Degree ಏನಾಗಿರ್ಬೇಕು ಸ್ಟೂಡೆಂಟ್ಸ್? ಇದರಲ್ಲಿ 0 ಆಗಿರಬೇಕು. This is very very important. ಅರ್ಥ ಆಗ್ತಿದ್ಯಾ? Previous problem. ಈಗ ಸ್ಟೂಡೆಂಟ್ಸ್ dy by dx equals to x plus y ತಗೊಂಡ್ರೆ can I consider that as a homogeneous differential equation students? Not at all. Okay, ಯಾಕಂದ್ರೆ ಡಿಗ್ರಿ ಏನಿದೆ? 1 ಇದೆ, ಬಟ್ ಡಿಗ್ರಿ ಏನಿರಬೇಕು ಸ್ಟೂಡೆಂಟ್ಸ್? ನನಗೆ 0 ಇರಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದ್ಯಾ? ಸಪೋಸ್ ಇಫ್ ಐ ಟೇಕ್ ಸಮ್ ಎಕ್ಸಾಂಪಲ್ಸ್ ಹಿಯರ್. Suppose I get an example like this students. Yes, so let me write like this. Dy by dx equals to sine of x by y. Okay, so sorry, sine of y by x. Sine of y by x. ಈ ರೀತಿ ಇತ್ತು ಅಂತ ಅನ್ಕೊಳ್ಳಿ. This is a homogeneous differential equation. ಯಾಕೆ ಸ್ಟೂಡೆಂಟ್ಸ್? This can be written as what? Dy by dx equals to x power 0 into sine of y by x. ಈ ರೀತಿ ಬರೀಬೋದಲ್ಲ? Is that right? So what is the degree here? 0. So this is a homogeneous differential equation. ಈ ರೀತಿ ಪ್ರಾಬ್ಲಮ್ ಇದ್ರೆ ಹೇಗೆ ಸಾಲ್ವ್ ಮಾಡೋದು? How to solve this? Very simple students. This is very simple. So ಈ ರೀತಿ ಇದ್ದಾಗ what you need to do here is, yeah, put whatever here the form I have got, y by x equals to t. Okay, so or equals to v ಅಂತ ಬರೀರಿ. So this is nothing but y equals to x into v. Now you need to differentiate with respect to x here. So differentiate with respect to x. So if you differentiate with respect to x students, so what I get here, dy by dx equals to, it is x into dv by dx plus v into differentiation of x is what? 1. ಹೌದಲ್ಲ? So this is what we get. ಹಾಗಾದ್ರೆ ಇದರಲ್ಲಿ ನನಗೆ ಇಷ್ಟು ವ್ಯಾಲ್ಯೂಸ್ ಬಂತಲ್ಲ, ಇದನ್ನ ಏನ್ ಮಾಡೋಣ ಸ್ಟೂಡೆಂಟ್ಸ್? ಐ ಶಾಲ್ ಯೂಸ್ ದಿಸ್ ಇನ್ ದಿಸ್ ಪರ್ಟಿಕ್ಯುಲರ್ equation 1 ನಲ್ಲಿ ಯೂಸ್ ಮಾಡಿ. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ equation 1 and what is the value of any student? 0. The degree is 0. ಹೌದಲ್ಲ? therefore it is a homogeneous differential equation, right? So ಹಾಗಾದ್ರೆ ಸ್ಟೂಡೆಂಟ್ಸ್ ಈಗ let me use this in equation 1. So what I get, dy by dx is nothing but x into dv by dx, ಹೌದಲ್ಲ? plus v, x into dv by dx plus v, which is equal to sine, what is y by x students? It is nothing but v alva, right? So now what I got here, x into dv by dx equals to sine v minus v. So now here variable separable method use ಮಾಡೋಣ. So dv by sine v minus v, right, which is equal to dx divided by x. This is what we got. So ಈಗ ನಾನು ಏನು ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್? ಇದನ್ನ ಸಾಲ್ವ್ ಮಾಡಬೇಕು by integration. So here we get the required answer. So yes, so ಈ ರೀತಿ ಮಾಡ್ಬೋದಾ? ಸೊ ಇದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಮೆಥಡ್ ಇದೆಯಾ? ವೇರಿಯಬಲ್ ಸೆಪರೇಬಲ್ ಬಿಟ್ಟು ಬೇರೆ ಏನಾದ್ರು ಮೆಥಡ್ ಮಾಡ್ಬೋದಾ ಇದರಲ್ಲಿ? Yeah, so here I got dv by dx ಅಲ್ಲ, the equation should be in terms of x ಅಲ್ವಾ, right? So I shall do one thing students here, I shall divide the whole thing by x. So ಆಗೋದಿಲ್ಲ. ಸೊ ಹಾಗಾದ್ರೂ ಕೂಡ ಇದು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ವೇರಿಯಬಲ್ ಸೆಪರೇಬಲ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಅಂಡ್ ಸಾಲ್ವಿಂಗ್ ದಿಸ್ ಬೈ ವೇರಿಯಬಲ್ ಸೆಪರೇಬಲ್ ಮೆಥಡ್ ವಿ ವಿಲ್ ಗೆಟ್ ದ ರಿಕ್ವೈರ್ಡ್ ಆನ್ಸರ್. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಇಸ್ ಹೌ ವಿ ನೀಡ್ ಟು ಕನ್ವರ್ಟ್. ಗಾಟ್ ಇಟ್? ಸೊ ಈ ರೀತಿ ಕನ್ವರ್ಷನ್ ಮಾಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಯಾಕಂದ್ರೆ ಇದನ್ನ ಡೀಟೇಲ್ ಸಾಲ್ವ್ ಮಾಡಕ್ ಹೋಗ್ದಿರೋದು ಏನಕ್ಕೆ ಕಾರಣ ಅಂತಂದ್ರೆ ಬಿಕಾಸ್ ಇಟ್ ಇಸ್ ನಾಟ್ ನೆಸೆಸರಿ. ನಿಮ್ಗೆ ಕನ್ವರ್ಷನ್ ಅಷ್ಟೇ ಗೊತ್ತಾಗಿರ್ಬೇಕು. ಸೊ ಕನ್ವರ್ಷನ್ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಮಾಡಿದೀನಿ. ಯು ಟ್ರೈ ಇಟ್ ಆನ್ ಯುವರ್ ಓನ್ ಸ್ಟೂಡೆಂಟ್ಸ್. ಅರ್ಥ ಆಗ್ತಿದ್ಯಾ ಎಲ್ಲರಿಗೂ? ಓಕೆ, ಸೊ now students we have discussed everything. So ಎಲ್ಲಾನು ಕೂಡ ಡಿಸ್ಕಸ್ ಮಾಡಿದೀವಿ ನಾವು ಯಾವ್ದನ್ನ starting from the beginning students. If you consider order and degree consider ಮಾಡಿ ಅದನ್ನ ಡಿಸ್ಕಷನ್ ಮಾಡಿದೀವಿ. next ಯಾವ್ದನ್ನ ಡಿಸ್ಕಷನ್ ಮಾಡಿದ್ವಿ? ವೇರಿಯಬಲ್ ಸೆಪರೇಬಲ್ ಮೆಥಡ್, ನೆಕ್ಸ್ಟ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್. ಲಾಸ್ಟ್ ಸ್ಟೂಡೆಂಟ್ಸ್ we also discussed about the homogeneous method. ಸೊ homogeneous ಮೆಥಡ್ ಅಲ್ಲಿ ಮೇನ್ ಆಗಿ ಬೇಕಾಗಿರೋದು ನನಗೆ ಡಿಫರೆನ್ಷಿಯಲ್ ಈಕ್ವೇಷನ್ ಯಾವ್ದು ತಗೊಳ್ತೀನಿ ಅದು ಏನಾಗಿರ್ಬೇಕಾದ್ರೆ ಫಂಕ್ಷನ್ ಏನ್ ಬರುತ್ತೆ, ಅಡ್ಜಸೆಂಟ್ ಫಂಕ್ಷನ್. ಆ ಫಂಕ್ಷನ್ ಬಂದು ಹೋಮೋಜಿನಿಯಸ್ ಈಕ್ವೇಷನ್ ಆಫ್ ಡಿಗ್ರಿ 0 ಆಗಿರಬೇಕು. ಅಂಡ್ ಕನ್ವರ್ಷನ್ ಯಾವ ರೀತಿ ಮಾಡ್ತೀವಿ ಸ್ಟೂಡೆಂಟ್ಸ್? ದಿಸ್ ಇಸ್ ದ ಕನ್ವರ್ಷನ್ ವಿ ಡೂ. ಅರ್ಥ ಆಗ್ತಿದ್ಯಾ? ಓಕೆ, ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಂತಂದ್ರೆ ಲೆಟ್ ಮಿ ಡೂ ಒನ್ ಥಿಂಗ್ ಸ್ಟೂಡೆಂಟ್ಸ್ ಹಿಯರ್. let me take here plus y by x ಅಂತ to solve this. I think this will be the better way to solve this problem. So plus y by x ಅಂತ ತಗೊಂಡ್ರು ಕೂಡ so plus y by x ಅಂತ ತಗೊಳ್ತೀನಿ so that I can solve this problem. ಇಲ್ಲಾಂದ್ರೆ ಇದು ಸಾಲ್ವ್ ಮಾಡೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ಓಕೆ, ಸೊ ಈಗ ಇದರಲ್ಲಿ x ಅಂತ ತಗೊಂಡು ಇದರಲ್ಲಿ plus y by x. ಗಾಟ್ ಇಟ್? ಸೊ ಈ ತರ ಬರ್ಕೊಳ್ತೀನಿ. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ಸೊ ಕಮಿಂಗ್ ಟು ದಿಸ್, ಸೊ ಇದರಲ್ಲಿ ಕಮಿಂಗ್ ಟು ದಿಸ್ ಸ್ಟೂಡೆಂಟ್ಸ್ ಸೈನ್ ವಿ ಪ್ಲಸ್ ವಿ ಇದೆ ಅಲ್ಲ. ಸೊ ಸೈನ್ ವಿ ಪ್ಲಸ್ ವಿ ಇದೆ. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ಕ್ಯಾನ್ಸಲ್ ಆಗುತ್ತೆ, ವಿ ಮತ್ತೆ ವಿ ಕ್ಯಾನ್ಸಲ್ ಆಗುತ್ತೆ. ದಿಸ್ ಇಸ್ ವಾಟ್ ವಿ ಗೆಟ್.
Is that right? So this is what we get finally students. So ಇದರಲ್ಲಿ ಪ್ಲಸ್ ವಿ ಬರುತ್ತೆ ಎರಡು ಕಡೆ. Is that right? ಸೊ ಹಾಗಾದ್ರೆ ಈಗ ನಾನು ಏನು ಮಾಡ್ಬೋದು ಸ್ಟೂಡೆಂಟ್ಸ್, ಇದರಲ್ಲಿ ಡಿ ವಿ ಬೈ ಸೈನ್ ವಿ ಈಕ್ವಲ್ಸ್ ಟು ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಇಲ್ಲಾಂದ್ರೆ ಇಂಟಿಗ್ರೇಷನ್ ಮಾಡಿ ಸಾಲ್ವ್ ಮಾಡೋದು ಕಷ್ಟ ಆಗುತ್ತೆ. ಸೊ ದಟ್ಸ್ ವೈ ಐ ಆಮ್ ಟೇಕಿಂಗ್ ಲೈಕ್ ದಿಸ್. ಸೊ ಈಗ ಇಂಟಿಗ್ರೇಟ್ ಮಾಡ್ತೀನಿ ಸ್ಟೂಡೆಂಟ್ಸ್, ಡಿ ವಿ ಬೈ ಸೈನ್ ವಿ ಅಂಡ್ ಡಿ ಎಕ್ಸ್ ಬೈ ಎಕ್ಸ್. ಸೊ 1 ಬೈ ಸೈನ್ ವಿ ಇಟ್ಸ್ ನಥಿಂಗ್ ಬಟ್ ಕೊಸಿಕೆಂಟ್ ವಿ. ಹೌದಲ್ಲ, ಕೊಸಿಕೆಂಟ್ ವಿ ಇಂಟು ಡಿ ವಿ ಈಕ್ವಲ್ಸ್ ಟು ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. So what is the integration of cosecant v students? It is log of cosecant v minus cot v. Howda, log of cosecant v minus cot v, right? Which is equal to log of mod x plus log c. Is that right? So hagar ಏನು ಸಿಗುತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ we get cosecant v minus cot v, right, which is equal to x into c. Right, so our v value ಏನಿದೆ ಸ್ಟೂಡೆಂಟ್ಸ್, ಇದರಲ್ಲಿ v value is nothing but replace it back, v is nothing but y by x. So cosecant y by x minus cot y by x equals to x into c. So this is the required answer. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? Is there any doubt till here students? I hope there is nothing. So we have discussed everything and it is ನಿಮಗೆ ಕ್ಲೀನ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ಏನಾದರೂ ಡೌಟ್ ಇದ್ರೆ ಪ್ಲೀಸ್ ಡ್ರಾಪ್ ದಟ್ ಇನ್ ದ ಕಮೆಂಟ್ ಸೆಕ್ಷನ್ and we can clarify your doubts. ಓಕೆನಾ? ಸೊ ಹಾಗಾದ್ರೆ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅಲ್ಲಿ ಇಷ್ಟು ಕಾನ್ಸೆಪ್ಟ್ಸ್ ಕಲಿಬೇಕಾಗುತ್ತೆ. ಅಂಡ್ KCT ಎಕ್ಸಾಮ್ಸ್ ಅಲ್ಲಿ ಸ್ಟೂಡೆಂಟ್ಸ್ ತುಂಬಾನೇ ಈಸಿಯಾಗಿ ಆನ್ಸರ್ಸ್ ಬರುತ್ತೆ. ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೋಬೇಡಿ, ಯಾಕಂದ್ರೆ ಅದನ್ನ ಬೋರ್ಡ್ ಎಕ್ಸಾಮ್ಸ್ಗೂ ಬರೋದಿಲ್ಲ, KCT ಎಕ್ಸಾಮ್ಸ್ಗೂ ಕೂಡ ಬರೋದಿಲ್ಲ. ಬಟ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್, ವೇರಿಯಬಲ್ ಸೆಪರೇಬಲ್ ಮತ್ತೆ ಆರ್ಡರ್ ಡಿಗ್ರಿ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ, ಯಾಕಂದ್ರೆ ಅದನ್ನ ನಿಮಗೆ KCT ಎಕ್ಸಾಮ್ಸ್ ಅಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಆಸ್ ವೆಲ್ ಆಸ್ ಇನ್ ಯೋರ್ ಬೋರ್ಡ್ ಎಕ್ಸಾಮ್ಸ್ ಆಲ್ಸೋ. I hope students you have understood. So we shall meet in the next class with some other chapter in the same summary series. So till that students, take care, study well, all the best for your exams.